ಸೊ ಇದು ಆದಂಥ ಗಲಾಟೆಗಳು ಯಾರೂ ಕೂಡ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಮಾಧ್ಯಮ ಪ್ರತಿನಿಧಿಗಳ ಮೇಲೆ ಬಂದು ಏಕಾಏಕಿ ದಾಳಿ ಮಾಡ್ತೀವಿ ಅಂತಂದರೆ ನೀವು ಕೇಳಿ ಸ್ವಾಮಿ, ನಿಮಗೆ ಕೇಳೋಕ್ಕೆ ಹಕ್ಕಿದೆ, ನಿಮಗೆ ಬೇರೆ ಬೇರೆ ಮಾರ್ಗಗಳಿದೆ. ನೀವು ಸತ್ಯಾಸತ್ಯತೆಗಳು ಎಷ್ಟು ಏನು ಅನ್ನುವಂಥದ್ದು ನೀವು ನಮ್ಮನ್ನು ವಿಚಾರಿಸಿ, ನಾವು ಬೇಡ ಅಂದವ್ರು ಯಾರು. ಆದರೆ ಈ ರೀತಿ ಏಕಾಏಕಿ ನುಗ್ಗಿ ಮಾಡುವಂಥದ್ದು ಅದು ಯಾವ ರೀತಿಯ ಪೌರುಷತನ, ಅದು ನೀವು ಹೇಳಬೇಕು ನೀವು ಅನ್ನುವಂಥದ್ದು. ಆದರೆ ಇದು ಗೊತ್ತಾದ ತಕ್ಷಣ ಬಂದಿದ್ದಾರೆ ಸೋಮಣ್ಣವರು. ಸೋಮಣ್ಣ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಮಾನ್ಯ ವಸತಿ ಸಚಿವರು, BJP ಮುಖಂಡರು. ಸೋಮಣ್ಣವರೇ, ನಿಮಗೆ ಸ್ವಾಗತ. ನೋಡಿ, ನಾವು ಒಂದು ಎಲ್ಲ ಒಳ್ಳೆ ಕಾರ್ಯಕ್ರಮ ಕೇಳ್ತಾ ಇದ್ವಿ. ಈಗ ಇಂಥ ಕಾರ್ಯಕ್ರಮಕ್ಕೂ ತಮಗೆ ಸ್ವಾಗತ ಹೇಳಬೇಕು. ತಮಗೆ ಸ್ವಾಗತ. ತಮಗೆ ಶಿವನಗೌಡ ನಾಯಕರು ಕೂಡ ಬಂದಿದ್ದಾರೆ, ಮಾಜಿ ಸಚಿವರು, BJP ಮುಖಂಡರು. ಸೋಮಣ್ಣವ್ರಿಗೆ ನಾನು ಕೇಳ್ತಾ ಇದ್ದೀನಿ. ಸೋಮಣ್ಣವರೇ, ನಿಮಗೆ ಅಭಿನಂದಿಸಲೇಬೇಕು, ಯಾಕಂದರೆ ನಿಮ್ಮ ಶಿಷ್ಯಂದರು ಬಂದು ನಮಗೆ ಹೊಡೆಯುವಂಥ ಕೆಲಸ ಮಾಡ್ಯಾರೆ. ಒಂದು ನೀವೇನು ಹೇಳ್ತಾ ಇದ್ದೀರಿ ಇವೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದದ್ದು. ತಾವು ಇರಲಿಲ್ಲ. ನಾನು ಏನು ಇವತ್ತು ತಮ್ಮ ವಾಹಿನಿಯಲ್ಲಿ ಒಂದು ಬಿತ್ತರಿಸಿದಂಥ ಒಂದು ಸಂದೇಶ ಏನಿತ್ತು, ಆ ಸಂದೇಶವನ್ನು ನೋಡಿದಂಥವ್ರು ಪ್ರತಿಯೊಬ್ಬರು ಕೂಡ ನಮ್ಮನ್ನು ಸಂಪರ್ಕ ಮಾಡಿ ಮಾತಾಡಿದಾಗ ಯಾವುದರ ಹತ್ರ ಒಂದೇ ಒಂದು ಸಣ್ಣ ತಿರುಳು ಹುಲ್ಲು ಕಡ್ಡಿಯಷ್ಟು, ಒಂದು ಕೂದಲು ಎಳೆಯಷ್ಟು ಏನಾದ್ರು ಸತ್ಯ ಇದ್ದರೂ ಕೂಡ ನಾವೇನಾದ್ರು ಆಗೋಣ. ಆದರೆ ಒಂದು ಸತ್ಯ, ತಾವೇನು 50-60 ಜನ ಅಂದರೆ 50 ಜನ ನಮ್ಮವ್ರು ಯಾರು ಬಂದೂರಿಲ್ಲ. ನಾವು ಬಂದವರು 7-8 ಜನ, ನಿಮ್ಮ ಸ್ಟಾಫೇ ಒಂದು 25-30 ಜನ ಇದ್ದರು. ಒಂದು ಸತ್ಯ, ಇದೇನಾಗಿದೆ ಆಗಿರ್ತಕ್ಕಂಥದ್ದಕ್ಕೆ ಸಣ್ಣದಾದರೂ ಕೂಡ ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ನನಗೆ ಯಾವುದೇ ಒಬ್ಬ ನೌಕರ ಇರ್ಬೋದು, ಜನಪ್ರತಿನಿಧಿ ಇರ್ಬೋದು, ಎಲ್ಲರೂ ಕೂಡ ಒಂದೇ ನಾಣ್ಯದ ಎರಡು ಮುಖ. ಆದರೆ ಒಬ್ಬ ಜನಪ್ರತಿನಿಧಿಯನ್ನು ಬೆಂಗಳೂರಿನಲ್ಲಿ ಇರ್ತಕ್ಕಂಥವನ್ನ ಬೆಳಿಗ್ಗೆ ತಾನೇ ಕ್ಯಾಬಿನೆಟ್ ಮುಗಿಸ್ಕೊಂಡು ನಾನು ನನ್ನ ಆಫೀಸ್ನಲ್ಲಿ ಮುಗಿಸಿ 5 ಗಂಟೆಗೆ ಹೋದ್ಮೇಲೆ ಎಲ್ಲವೂ ಕೂಡ ಬೆಂಗಳೂರಿನಲ್ಲಿ ಇರುವಾಗ ನನಗೇನೂ ಕೂಡ ಗೊತ್ತಿಲ್ದಿರ ಪ್ರತಿಯೊಂದನ್ನು ಕೂಡ ತಾವು ಒಂದು ಕಥೆಯನ್ನು ಕಟ್ಟಿ ಆ ಕಥೆ ಮುಖೇನ ಒಬ್ಬ ರಾಜಕಾರಣಿಗೆ ತೇಜೋವಧೆ ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ನಿಮ್ಗೆ ಸಮಂಜಸ? ತಾವು ಹೇಳಿದ್ರಿ ರಾಜ್ಯಾಂಗ, ಕಾರ್ಯಾಂಗ. ಒಂದು ನಿಮಿಷ ಮಾತಾಡಿ ಕೇಳ್ತೀನಿ. ನಾನು ದಯವಿಟ್ಟು ಕ್ಷಮಿಸಿ. ಯಾಕೆ ಮಾತು ಹೇಳ್ತೀನಿ ಅಂದರೆ, ಹೇಳಿ, ನಾನು ಇಲ್ಲಿಗೆ ಬಂದಿದ್ದು, ನಾನು ಇಲ್ಲಿದ್ದಂಥ ನಮ್ಮ ಸಂಪಾದಕರನ್ನು ಭೇಟಿ ಮಾಡೋಣ, ಯಾಕಿದಾಯಿತು ಅಂತ ಅಂದು ಬಂದು ಕೆಳಗಡೆ ನಿಂತಿದ್ದೆ ನಾನು. ಅವಾಗ ನಿಮ್ಮ ನೌಕರರೇ ಒಬ್ಬರು ಸರ್ ಬನ್ನಿ ಅಂದರು. ನಮ್ಮ ಜೊತೆಲಿ ಒಂದು 5-6 ಜನ ಕಾರ್ಪೊರೇಟರ್ಸ್ ಇದ್ದರು. ಟೋಟಲಿ ಒಂದು 7-8 ಜನ ಆದ್ವಿ. ಮೇಲ್ಗಡೆ ಬಂದು ಇಲ್ಲಪ್ಪ ಎಲ್ಲಿದ್ದಾರೆ ಅಂದರೆ 2ನೇ ಫ್ಲೋರ್ನಲ್ಲಿ ಅಂದರು. ನಾನು 2ನೇ ಫ್ಲೋರ್ಗೆ ಬಂದಾಗ ಅಲ್ಲಿ ಎಡಿಟ್ ಇರಲಿಲ್ಲ. ನಾನು ಕೆಳಗಡೆ ಕುಳಿತುಕೊಂಡೆ, ಎಲ್ಲಿ ಬರಲಿ ಬಿಡಪ್ಪ ಅಂತ. ನೀವು ಬರೋದಕ್ಕಿಂತ ಮೊದಲು ಏನಾಗಿತ್ತು ಸೋಮಣ್ಣರೇ ಗೊತ್ತಾ ನಿಮಗೆ? ಎಲ್ಲಿ ಬರೋದಕ್ಕಿಂತ ಮೊದಲು ಏನಾಗಿತ್ತು? ನಿಮ್ಮ ಶಿಷ್ಯಂದ್ರೆ ಯಾರು ನಿಮ್ಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿಲ್ಲ. ಸಾರಿ ಪ್ಲೀಸ್ ನಾನು ಆ ನೌಕರನಿಗೆ ಆಗಿದ್ದಂತ ದಯವಿಟ್ಟು ನಮ್ಮ ಕ್ಯಾಮ್ರಾದಲ್ಲೂ ಕೂಡ ರೆಕಾರ್ಡ್ ಆಗಿದೆ, CCTV ಇದಾಗಿದೆ. ನೀವು ಸುಮ್ಮನೆ ಹೆಂಗ್ ಗೊತ್ತಾ, ಆಗ್ಬೇಡಿ. ದಯವಿಟ್ಟು ಸಮರ್ಥನೆ ಮಾಡ್ಕೋಬೇಡಿ. ನಾನು ಹೇಳೋದು ಪೂರ್ತಿ ಬಿಡಿ. ನಾನು ಹೇಳೋದು ಒಪ್ಕೊಳ್ಳಿ. ಫಸ್ಟ್ ಒಪ್ಕೊಳ್ಳಿ. ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದ್ದೀನಿ. ನಾನು ಕೂಡ ಕಾರ್ ನಿಲ್ಲಿಸಿ ಬರ್ಬೇಕಾದ್ರೆ ನಾನು ಘೋಷಣೆಗಳನ್ನು ಮಾಡ್ತಿದ್ದಂತ ರಂಪಾಟಗಳನ್ನು ಕೇಳಿದ್ದೀನಿ. ಈಗ CCTV ಅಲ್ಲಿರುವಂತ ಏನೇನು ಜನತೆ ಗೊತ್ತಾಗಲ್ಲ. ಇದಕ್ಕೆ ಎಲ್ಲ ಒಂದ್ ಕಡೆ ಕತೆ ಕಟ್ಟಕ್ ಹೋಗ್ಬೇಡಿದ್ರಿ. ಕತೆ ಕಟ್ಟದಲ್ಲ, ನೋಡಿ ಅಲ್ಲಿ ನೋಡಿ, ನಿಮ್ಮ CCTV ನಮ್ಮವರೇ ಇಲ್ಲ, ನಿಮ್ಮವರು ಎಂಪ್ಲಾಯ್ಸ್ ಯಾರಾದ್ರೂ ನುಗ್ಗಿದಾಗ ಯಾರು ಒಂದ್ ನಿಮಿಷ ತಾಳಿ. ಸೆನ್ಸಿಟಿವ್ ಕೆಲವು ವಿಚಾರಗಳಲ್ಲಿ ನಾನು ಎಲ್ಲವನ್ನೂ ಕೂಡ ಒಪ್ಕೋತೀನಿ. ನೋಡಿ, ದಯವಿಟ್ಟು ನಾವು ಮಾತಾಡಕ್ ದೃಶ್ಯ ನೋಡ್ತಾ ಇರಲಿ. ನೀವು ಜನ ಬರೀ ದೃಶ್ಯ ನೋಡೋದಲ್ಲ, ನಮ್ಮನ್ನು ಬಿಡಿ. ಅದನ್ನ ಬಿಡಿ, ನಮ್ಮನ್ನ ಮಾತಾಡೋದ ನೋಡಿ. 10 ಜನ ಇದ್ದಾರೆ, 50 ಜನ ಇದ್ದಾರೆ, ಹೇಳ್ಬಿಡಿ. ಒಂದು ನಿಮಿಷ ತಾಳಿ. ದಯವಿಟ್ಟು ತಾವು ಒಂದು ಅದೆಲ್ಲ ಸೇರಿಸಿದ್ರೆ 15 ಜನ ಮೇಲೆ ಇದ್ದಾರೆ. ನಿಮ್ಗೆ ಏನಾದ್ರು ಗೊತ್ತಾ ರಾಜಕಾರಣಿಗಳಿಗೆ ಸಭೆಗಳಿಗೆ ಜಾಸ್ತಿ ಮಾತಾಡ್ಲಿಕ್ಕೆ ಅವಕಾಶ ಮಾತಾಡ್ಸಕ್ಕೋಸ್ಕರನೇ ನಾವು ಕೂಡಿಸಿರೋದು. ದಯವಿಟ್ಟು ಪ್ಲೀಸ್ ನೀವು ಸಭೆ ಸಮಾರಂಭಗಳಿಗೆ ಜನಗಳನ್ನ ಕರೆಸಿ 8 ಜನ ಕಡಿಮೆ ಅನ್ಸ್ಬಿಡುತ್ತೆ. ಅವಕಾಶ ಕೊಡೋದಾದ್ರೆ ನಾವು ಮಾತಾಡ್ತೀವಿ. ಈಗ ನೋಡಿ ಬ್ರದರ್, ಅದು ಏನಾಗಿದೆ, ಬಂದಿರತಕ್ಕಂಥ ವರದಿ ಆಧಾರ ಮೇಲೆ ಜನ ತಮ್ಮಿಂದ ತಾವೇ ಸ್ಟುಡಿಯೋದತ್ತ ಧಾವಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಸೋಮಣ್ಣವರು ನೇರವಾಗಿ ಸ್ಟುಡಿಯೋಗೆ ಕ್ಲಾರಿಫೈ ಕೊಡ್ಲಿಕ್ಕೆ ಬಂದಿದ್ದಾರೆ. ಅವ್ರು ಬಂದ ನಂತರ ನಾವು ಕೂಡ ಇಲ್ಲಿ ಬಂದಿದ್ದೀವಿ. ಆದರೆ ಯಾವುದೇ ದುರುದ್ದೇಶ ಇಲ್ಲ. ಇಲ್ಲಿ ಸನ್ಮಾನ್ಯ ರಾಜ್ಯ ಮಟ್ಟದ ಹಿರಿಯ ನಾಯಕರಾಗಿರ್ತಕ್ಕಂಥವ್ರು ಸೋಮಣ್ಣವರು ಇಂಥ ಕ್ಷುಲ್ಲಕ ಕೆಲಸ ಮಾಡ್ತಕ್ಕಂಥ ರಾಜಕಾರಣಿಗಳು ಅವರಲ್ಲ. ಅವರಾಗಿ ಸೂಚನೆ ಕೊಟ್ಟು
ನೀವು ದಾಂಧಲೆ ಮಾಡಿ ಅಂತ ಹೇಳ್ತಕ್ಕಂಥ ಕೀಳು ಮಟ್ಟದ ಸೋಮಣ್ಣ ರಾಜಕಾರಣ ಹೆಸರಲ್ಲಿ ಬೇರೆ ದಾಂಧಲೆ ಕೀಳು ಮಟ್ಟದ ರಾಜಕಾರಣ ಯಾವತ್ತೂ ಅವ್ರ ಹೆಸರಲ್ಲಿ ಬೇರೆ ಯಾರಾದ್ರೂ ಜೀವನದಲ್ಲಿ ದಾಂಧಲೆ ಮಾಡ್ಯಾರಾ? ಮಾಡಿಲ್ಲ. ದಯವಿಟ್ಟು ಉತ್ತರ ಕೊಡಿ. ಇವತ್ತು ಸೋಮಣ್ಣ ಅವರ ಹೆಸರಲ್ಲಿ ಬೇರೆ ಯಾರಾದ್ರೂ ದಾಂಧಲೆ ಮಾಡ್ಯಾರಾ? ಏನಾಗಿದೆ ಇವತ್ತು? ಅಲ್ಲ, ನನ್ನ ಪ್ರಶ್ನೆ ಉತ್ತರ ಕೊಡಿ. ನೀವು ಭಾಷಣ ಹೊಡೆದಂಗೆ ಹೊಡಿತೀರಲ್ಲ ಅಲ್ಲ, ನೇರವಾಗಿ- ನಾಯಕರೇ, ದಯವಿಟ್ಟು ಹೇಳಿ, ಸೋಮಣ್ಣ ಅವರ ಹೆಸರಲ್ಲಿ ಬೇರೆ ಯಾರಾದ್ರೂ ಈ ಕೃತ್ಯಗಳನ್ನು ಮಾಡಿದಾರಾ? ನೋಡ್ರಿ, ಆಮೇಲೆ ಸೋಮಣ್ಣವ್ರನ್ನ ಹೆಸರನ್ನು- ಒಂದ್ ಕಡೆ ರಾಜಕೀಯವಾಗಿ ಕುಗ್ಗಿಸ್ಬೇಕಂತೇಳಿ ಹಲವಾರು ನಾಯಕರು ಹಲವಾರು ರೀತಿಯಲ್ಲಿ ಸ್ಕೆಚ್ ಆಗ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಅಂತ ದುಷ್ಟಶಕ್ತಿಗಳು ಏನಾದ್ರೂ ಮಾಡಿರ್ಬೋದು, ಸರಿ, ನಿಮ್ಮ ಹಾಗಾದ್ರೆ ಅಂಥವ್ರು ಯಾರ್ಯಾರು ತಪ್ಪು ವಾಟರ್ ಮಾಹಿತಿ ಮಾರ್ಕ್ ಕೊಟ್ಟಿರ್ಬೋದು ನಾವು ನಿಮ್ಗೆ. ಯಾರ್ಯಾರ್ದು ಮಾರ್ಕ್ ಹಾಕ್ತಾ ಅಲ್ಲಲ್ಲ, ಇದ್ದೀವಿ, ನಾವು ಸೋಮಣ್ಣ ಶಿಷ್ಯರಲ್ಲ ಅವರು. ಅಲ್ಲಲ್ಲ ನೋಡ್ರಿ, ಇಡೀ ಬೆಂಗಳೂರು ನಗರದಲ್ಲೆಲ್ಲ ಸಾಕಷ್ಟು ಅಭಿಮಾನಿಗಳಿದ್ದಾರೆ. ಈಗ ಅಂತ ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಆತ ಜೀವಮಾನದಲ್ಲಿ ಸೂಚನೆ ಕೊಡ್ತಕ್ಕಂಥ ಪ್ರಶ್ನೆನೇ ಬರೋದಿಲ್ಲ. ಅಂತ ಕೆಲಸ ಮಾಡ್ತಕ್ಕಂಥ ಮನುಷ್ಯನೂ ಕೂಡ ಆತಲ್ಲ. ಈಗ ಒಂದು ಇವತ್ತು ಒಂದು ಸ್ಪಷ್ಟತೆಯನ್ನು ಕೊಡ್ತಾ ಇದ್ದೇವೆ. ಸರ್, ವಿಷಯಕ್ಕೆ ಬನ್ನಿ. ಒಂದು ಸ್ಪಷ್ಟತೆಯನ್ನು ಕೊಡ್ತಾ ಇದ್ದೇವೆ. ಕೇಳಿಸ್ಕೊಳ್ಳಿ. ಒಬ್ಬ ಅತ್ಯುತ್ತಮ ನಾಯಕರನ್ನ ಕಪ್ಪುಚುಕ್ಕೆ ಮಾಡ್ತಕ್ಕಂಥ ಕೆಲಸ ದಯವಿಟ್ಟು ತಾವು ಮಾಡಬೇಡಿ. ಇವತ್ತು ಬ್ರದರ್, ಮಾಧ್ಯಮಗಳು ಇರ್ತಕ್ಕಂಥದ್ದು ಒಳ್ಳೆಯದನ್ನು ಬಿತ್ತರಿಸಲಿಕ್ಕೆ ಹೊರತು ಕೆಟ್ಟದ್ದನ್ನಲ್ಲ. ನನಗೆ ಹೇಳಕ್ ಅವಕಾಶ ಕೊಡಿ. ನೀವೇನ್ ಹೇಳಿದ್ರಿ, ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಲೈವ್ ಅಲ್ಲಿ ಸೋಮಣ್ಣ ಅವ್ರಿಗೂ ನಮಗೂ ಬಹಳಷ್ಟು ಸಂದರ್ಭಗಳು ಜಗಳ ಆಗಿದೆ. ಆದ್ರೆ ಸ್ನೇಹಕ್ಕೆ ಮಾತ್ರ ಎಂದೂ ಕೊಂದು ಬಂದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಇವತ್ತು ಇಲ್ಲ, ನಾಳೆನೂ ಇಲ್ಲ. ಅವ್ರು ಕೇಳುವಂತ ಹಕ್ಕಿದೆ, ಕೇಳ್ಕೊಳ್ಳಿ. ಅವರು ಖಂಡಿತ ಕೇಳಿ. ಏನ್ರಿ ಬಂದು ಗಲಾಟೆ ಮಾಡ್ಬಿಟ್ರೆ ಪಕ್ಷದ ಕಾರ್ಯಕರ್ತರ ಮನೆ ನುಗ್ಗಿದ್ದು. ದಯಮಾಡಿ ಭರದ್ವಾಜರೇ ನೋಡಿ, ಒಂದು ನೀವು ದಯವಿಟ್ಟು ಬುದ್ಧಿವಂತರಿದ್ದೀರಿ. ಈ ವಿಚಾರದಲ್ಲಿ ಒಂದು ಮಾತನ್ನು ನಿಮ್ಮ ಗಮನಕ್ಕೆ ತರ್ತೀನಿ. ನನ್ನ ಜೀವನದಲ್ಲಿ 42 ವರ್ಷ ಆಯಿತು ನಾನು ಬೆಂಗಳೂರು ಬಂದು. ಎಂದೂ ಕೂಡ ಯಾರ ಮನಸ್ಸನ್ನು ನೋಯಿಸ್ತವನಲ್ಲ, ಯಾರ ಬಗ್ಗೆನೂ ಮಾತನಾಡ್ದವನಲ್ಲ, ಒಂದು ಸಣ್ಣ ಅಪಚಾರವನ್ನು ಮಾಡಿದವನಲ್ಲ. ಒಬ್ಬ ರಾಜ್ಯದ ಮಂತ್ರಿಯಾಗಿ ಬಡವ್ರಿಗೆ ಒಂದಷ್ಟು ಮನೆ ಕೊಟ್ಕೊಂಡು ಕೆಲಸ ಮಾಡ್ಕೊಂಡು ಹೋದರೆ, ಪ್ರಾಯಶಃ ನಿನ್ನೆ ರಾತ್ರಿ ಯಾರ್ದೋ ಮನೇಲಿ ಸೇರಿದ್ರು, ರೇಣುಕಾಚಾರ್ಯರಿಗೂ ಅವ್ರಿಗೂ ಹೊಡೆದಾಟ ಆಯಿತು, ರೇಣುಕಾಚಾರ್ಯರವ್ರಿಗೆ ಹೊಡೆದ್ರು. ಇದರೊಳಗೆ ಏನಾದರೂ ಒಂದು ಕೂದಲು ಎಳೆಯಷ್ಟು ತಮ್ಮಲ್ಲಿ ಏನಾದ್ರು ಮಾನ ಕಳೆದ್ಬಿಟ್ಟು ಯಾರಿಗೆ ಏನ್ ಕೊಡೋದು, ಏನಾಯ್ತು, ನಾವು ಅದನ್ನ ಹೇಳಕ್ಕೆ ಬಂದಿದ್ದೀವಿ. ಅಲ್ಲ ಸ್ವಾಮಿ, ನಾವು ಹೇಳಕ್ ಬರೋದು ನಿಮ್ಮ ಸ್ಟುಡಿಯೋಗೆ ಹೇಳಕ್ಕೆ ನೀವು ಬಂದಾಗ ಏನೋ ಒಂದು ಸಣ್ಣದಿದ್ದಾದ್ರೆ ಅದನ್ನೇ ನೀವು ದೊಡ್ಡ ನೀವು ಅಷ್ಟೊಂದು ಘನತೆ ಗೌರವ ಉಳಿಸ್ಕೊಂಡ್ರು, ಯಾರೋ ನಾವು ತೋರಿಸಿದ ತಕ್ಷಣ ನಿಮ್ಮ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಗ್ಬಿಡುತ್ತಾ? ಮತ್ತೆ ಹೋಗ್ಬಿಡುತ್ತೆ ನಿಮ್ಮ ಮಾನ ಮರ್ಯಾದೆ. ಹಾಗಾದ್ರೆ ನೀವು ಒಂದ್ ನಿಮಿಷ ದಯವಿಟ್ಟು ಕ್ಷಮಿಸಿ. ಅದನ್ನ ಸ್ವಲ್ಪ ಯಾವ್ದೋ ಬಣ್ಣ ಹಚ್ಕೊಂಡು ತೊಳೆದ ರೀತಿ ಒಂದ್ ನಿಮಿಷ, ನಾನು ಸ್ಟುಡಿಯೋಗೆ ಬಂದಿದ್ದೆ ತಪ್ಪು ಅಂತೀರಾ? ಖಂಡಿತ ಅಲ್ಲ, ಉತ್ತರ ಕೊಡಿ ನೀವು. ಅದಕ್ಕೋಸ್ಕರ ಅಲ್ಲ ಸರ್, ದಯವಿಟ್ಟು ಸರ್ ಪ್ಲೀಸ್ ಆಯ್ತಾ. ಇದರೊಳಗೆ ನಿನ್ನೆ ರಾತ್ರಿ ನಾನು ನಿರಾಣಿ ಮನೆಗೆ ಹೋಗಿದ್ದಾಗಲಿ, ಅವ್ರ ಮನೆಯಲ್ಲಿ ನನಗೂ ರೇಣುಕಾಚಾರ್ಯವ್ರಿಗೂ ಘರ್ಷಣೆ ಆಗಿದ್ದಾಗಲಿ, ಆ ಜಾಗದಲ್ಲಿ ನಿರಾಣಿಯವರು ಮತ್ತು ಹಿರಿಯರಾದ ಉದಾಸಿಯವರು ಇದ್ದಿದ್ರು ಅಂತ ಏನು ತಾವು ಬಿತ್ತರಿಸಿದ್ದೀರಿ. ಇದರೊಳಗೆ ಎಲ್ಲಾದರೂ ಒಂದೇ ಒಂದು ಕೂದಲೆಳೆ ಅಷ್ಟು ನಿಜ ಇದ್ದರೆ ತಾವು ಏನು ಶಿಕ್ಷೆ ಅಲ್ಲ, ನಾನು ರಾಜಕಾರಣನ ನಿವೃತ್ತನಾಗ್ತೀನಿ, ಕ್ಷಮೆ ಕೋರ್ತೀನಿ. ನಿಮ್ಮ ಆಫೀಸ್ನಲ್ಲಿ ನಿಮ್ಮ ಸಂಪಾದಕರು ನೀವೇನು ಕೆಲಸ ಕೊಡ್ತೀರೋ ಮಾಡ್ಕೊಂಡು ಹೋಗ್ತೀರಿ. ಆದರೆ ಒಬ್ಬ ಸೋಮಣ್ಣ ಒಬ್ಬ ರಾಜ್ಯದ ಮಂತ್ರಿ, ಇದು ಬತ್ತಲ್ವ, ಬಂದ ತಕ್ಷಣ ನನ್ನನ್ನು ಸಂಪರ್ಕ ಮಾಡ್ಬೋದಾಗಿತ್ತು. ಏನು ಸೋಮಣ್ಣರೇ ಹಿಂಗಾಗಿ ಬಂದಿದೆ, ಇದ್ರ ಬಗ್ಗೆ ನಿಮ್ಮ ಏನು ಕ್ಲಾರಿಫಿಕೇಶನ್ ಅಂತಾರು ಹೇಳ್ಬೋದಾಯ್ತು. ಅದು ಬೇಡಿ, ಅಲ್ಲ ಒಂದು ನಿಮಿಷ ಪೂರ್ತಿ ಅದೇನು ಇಲ್ದಿರಾ ಉದ್ದೇಶ ಏನೋ ಭರದ್ವಾಜರೇ? ಖಂಡಿತವಾಗ್ಲೂ ಅಲ್ಲ, ಉದ್ದೇಶ ಏನು? ಉದ್ದೇಶ ಏನಿರುತ್ತೆ ಸೋಮಣ್ಣ? ಹೇಳಿದ್ದಾವೇನೆ ಅಲ್ಲ, ಒಂದು ನಿಮಿಷ ತಾವು ಹೇಳಿದ್ರಿ ರಾಜಕಾರಣಿಗಳಂತಂದ್ರೆ ಎಲ್ಲರೂ ಕೂಡ ಜೀವನ ಮಾಡತಕ್ಕಂಥದಕ್ಕೆ ಸ್ವಾಭಿಮಾನ ಕಳ್ಕೊಂಡು, ಮಾನ ಮರ್ಯಾದೆ ಕಳ್ಕೊಂಡು ಜೀವನ ಮಾಡಿದ್ರೆ. ನೀವು ನನಗೊಂದು 20 ವರ್ಷ ಗೊತ್ತಿರೋರು. ಸೋಮಣ್ಣರೇ ಒಂದು ನಿಮಿಷ ತಾಳಿ ಹೇಳಿ. ಇವತ್ತೇನು ತಾವು ಬೆಂಗಳೂರಿನ ಇಷ್ಟೆಲ್ಲ ಬಿತ್ತರಿಸಿದ್ರಲ್ಲ, ಒಬ್ಬ ರಾಜ್ಯದ ಮಂತ್ರಿ, ನನಗೂ ಜವಾಬ್ದಾರಿ ಇದೆ. ನ್ಯಾಯಾಂಗ ಶಾಸಕಾಂಗ ನಾವು ಕೂಡ ಎಲ್ಲ ಒಂದು ಕಡೆ ಆ ಚೌಕಟ್ಟಿನಲ್ಲಿ ಮಾಧ್ಯಮಕ್ಕೆ ಎಷ್ಟರ ಮಟ್ಟಿಗೆ ನಾನು ಗೌರವಿಸ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ವಿಚಾರಗಳು ಬಂದಾಗ ನಿಮ್ಮ ಹತ್ರನೇ ಏನು ಇಲ್ದಿರಾ ನೀವು, ಏನು ಇಲ್ದಿರಾ ನೀವು ಸಡನ್ ಆಗಿ ನೀವು ಇದ್ದಕ್ಕಿದ್ದಾಗ ಇದನ್ನ ಮಾಧ್ಯಮ ಮುಂದೆ ತಂದು ದೇಶಕ್ಕೆ ನೀವು ಪರಿಚಯಿಸ್ತಕ್ಕಂಥ ಕೆಲಸ, ಇದು ಯಾವ ಉದ್ದೇಶ? ಒಬ್ಬನ ಮರ್ಯಾದೆ. ಒಂದು ಕ್ಲಾರಿಫಿಕೇಶನ್ ಕೊಡ್ತಾ ಇದೀನಿ ನಿಮ್ಮ ಎದುರುಗಡೆ. ನೀವು ನಮ್ಮನ್ನು ತುಂಬಾ ಬಲ್ಲಿರಿ, ನಾವು ನಿಮ್ಮನ್ನು ತುಂಬಾ ಬಲ್ಲಿವು. ನಿಮ್ಮಿಂದ ನಮಗೆ ಆಗಬೇಕಾಗಿರುವಂತದ್ದು ಏನೇನು ಇಲ್ಲ. ನಿಮ್ಮ ಘನತೆ ಗೌರವಕ್ಕೆ ಕಲ್ಲೆಸಿಬೇಕಾಗಿರೋ ಆದ್ರೂ ಅದಕ್ಕೆ ಬರುವಂತದ್ದು ನಮಗೇನೇನು ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ಮಿಂದ ಯಾವ ಕೆಲಸಗಳು ಆಗಬೇಕಾದಿಲ್ಲ ನಮಗೆ ಅಂತ ಹೇಳಿ. ಹೌದು, ಖಂಡಿತವಲ್ಲ, ಅದನ್ನ ಹೇಳ್ತಿರೋದು. ಅದಕ್ಕೋಸ್ಕರ ಏನು ಅಂದ್ರೆ, ನಾವು ಮಾಧ್ಯಮದವರಾಗಿ ಸುದ್ದಿ ಬಂದ ತಕ್ಷಣ ಮಾಧ್ಯಮದ ಕೆಲಸವನ್ನು ಮಾತ್ರ ಮಾಡಿದೀವಿ. ಈಗ ಹೌದು ಕೇಳ್ತೀವಿ, ಕೆಲವು ಸಂದರ್ಭಗಳಲ್ಲಿ ನಾಯಕರುಗಳು ಸಿಗಲ್ಲ. ನೀವುಗಳು ನಾಟೀಚಬಲ್ ನಾಯಕರುಗಳು ಆ ರೀತಿ ಮಾತಾಡ್ಲಿಕ್ಕೆ ನಮಗೂ ಕೂಡ ಬರ್ತದೆ. ಮಾತಾಡಿ ಸ್ವಾಮಿ. ನಾಟೀಚಬಲ್ ನಾಯಕರುಗಳಂತ
ನಮ್ಮ ಕಾನೂನಿನ ನಿಮಗೂ ಗೊತ್ತಿಲ್ಲ. ಕೆಲಸ ಮಾಡ್ತಕ್ಕಂಥ ನಿಮಗೂ ರಾಜಕೀಯ ಉದ್ದೇಶ ಏನು ಸಾಹೇಬ್ರೆ? ನಿಮಗೂ ಅಲ್ಲಲ್ಲ. ಶಿವಸೇನೆಗೂ ವ್ಯತ್ಯಾಸ ಇಲ್ವಾ? ಈಗ ನುಗ್ಗಿ ಗಲಾಟೆ ಮಾಡಿದ್ರಪ್ಪ ಅವರು. ಸರ್ ಒಂದ್ ಅಣ್ಣ, ನಿಮಿಷ ಒಂದ್ ನಿಮಿಷ. ವ್ಯತ್ಯಾಸ ಇಲ್ವಾ ನಿಮ್ಗೆ? ಒಂದ್ ನಿಮಿಷ. ಭರದ್ವಾಜರೇ, ಆಗತ್ತೆ ಇಲ್ಲ ಇದೇ ಭರದ್ವಾಜರೇ, ನಾವು ಮಾತಾಡೋದ ಅಥವಾ ಬೇಡ ನೀವೇ ಮಾತಾಡ್ತೀರಾ? ನಮಗೆ ಮಾತಾಡಕ್ಕೆ ಅವಕಾಶ ಕೊಡಿ. ನಿಮಗೆ ಮಾತಾಡಕ್ಕೆ ಅವಕಾಶ ಕೊಡಿ. ನಮಗೂ ಅವಕಾಶ ಕೊಡಿ. ಅಲ್ಲ ನಮಗೂ ಮಾತಾಡಕ್ಕೆ ಅವಕಾಶ ಅಲ್ಲಿ ಕೊಡಿ. ಹೇಳಿ ನೀವು ರಾಜಕೀಯ ಅಲ್ಲ, ಭಾಷೆ ಈಗ ಹೇಳಿ ನೋಡ್ರಿ ನಮ್ಮ ವಯಸ್ಸನ್ನ ಕೇಳಲಿಕ್ಕೆ ಅವಕಾಶ ಮಾಡಿಕೊಡಿ ಜನರಿಗೆ. ಹೇಳಿ ಸ್ವಾಮಿ. ನೀವು ಜೋರಾಗಿ ಮಾತಾಡೋದಾದ್ರೆ ನಾವು ಮಾತಾಡ್ಬೇಕಲ್ಲ. ನೀವು ಮಾತಾಡಿ, ನಾವು ಮಾತಾಡಬಾರ್ದಾ? ನಿಮಗೆ ಹಕ್ಕಿದೆ ಮಾತಾಡಿ. ಈಗ ನೀವು ಮಾತಾಡಲ್ಲ, ಬೇರೆ ಯಾರ ಹತ್ರ ಮಾತಾಡಿಸ್ತೀರಿ. ಈಗ ಯಾರ ಬಂದು ನೋಡ್ರಿ ಕೂತ್ಕೊಳ್ಳೋ ಒಳಗಡೆ. ಬ್ರದರ್, ಅಂತ ಯಾಕೆ ಕೆಲಸ ನೀವು ಮಾಡ್ತಕ್ಕಂಥ ಸುಮ್ನೆ ವ್ಯಕ್ತಿ ನೋಡಿ, ಸೋಮಣ್ಣ ಅಲ್ಲ. ಮಾಡಿರೋದು ನೀವು ಇದನ್ನ ನೀವು ಕ್ಲಾರಿಫೈ ಮಾಡ್ಕೊಳ್ಳಿ. ಮೊದಲು ನಿಮ್ಮಲ್ಲಿ ಆಗಿರ್ತಕ್ಕಂಥ ಒಂದು ಸಣ್ಣ ತಪ್ಪೇನಿದೆ ಅದ್ರ ಬಗ್ಗೆ ತಾವು ಅಲ್ಲ, ಇವತ್ತು ನಿಮ್ಮ ದೋಷ ನಾನು ಯಾವ ರೀತಿ ವಿಚಾರ ವ್ಯಕ್ತಪಡ್ತೇನೆ. ಭರದ್ವಾಜರೇ, ಇವ್ರ ಮೇಲೆ ಆರೋಪ ತಾವು ಇಷ್ಟೊಂದು ಮಾಡ್ತಕ್ಕಂಥ ಬುದ್ಧಿವಂತರಾಗಿ ಸೋಮಣ್ಣ ಎಲ್ಲ ಒಂದ್ ಕಡೆ ಇವೆಲ್ಲನೂ ಕೂಡ ಒಂದ್ ನಿಮಿಷ ಸರ್ ಇದು ತೇಜೋವಧೆ ಅಲ್ದಿರ ಏನ್ ಸರ್ ತಾವೇ ಹೇಳಿ ಸರ್. ಯಾಕೆ ನಿಮ್ಮ ತಾವೇ ಹೇಳಿ. ಅಲ್ಲ ನೀವು ಬೆಂಗಳೂರಿನಲ್ಲಿ ಸಿಗೋದಿಲ್ಲ ಸೋಮಣ್ಣ, ಅಂತ ಯಾವತ್ತೂ ನಿಮ್ಗೆ ಸೋಮಣ್ಣ, ಸಿಕ್ಕಿಲ್ಲ ನೀವೇ ಸಾಹೇಬ್ರೆ. ಹೇಳ್ತೀರಿ ನಮಗೆ 20 ವರ್ಷದ ಪರಿಚಯ ಅಂತ. ನೀವೇ ಹೇಳಿದ್ರಿ ಸರ್ ನನಗೆ ನಮ್ಮ ಗೊತ್ತೇ ನಾಯಕರ ಇಲ್ಲ. ಪರಿಚಯ ಅಂತ. ನಾನು ನಿಮ್ಗೆ ನಿಮ್ಮ ಫೋನ್ ಮಾಡಿದೆ. ನಿಮ್ಮ ತೇಜೋವಧೆ ಒಂದು ನಿಮಿಷ ತಾಳಿ, ಹೇಳಿ. ಒಂದು ನಿಮಿಷ ತಾಳಿ, ತಮಗೆ ಫೋನ್ ಮಾಡಿದೆ. ನಾನು ಮಾಡಿಸಿದಾಗ ತಾವೇನು ಹೇಳಿದ್ರಿ, ನಾನು ಆರಾಮಿಲ್ಲ, ಮನೇಲಿ ಇದ್ದೀನಿ ಅಂದ್ರಿ. ಮಾಡಿದ್ದು ನಿಜ ಅಲ್ವಾ? ಹೌದು, ಖಂಡಿತ. ನಾನು ಇಲ್ಲಿ ಬರಕ್ಕೆ ಮುಂಚಿತ್ತು. ಆಮೇಲೆ ಸಂಪಾದಕರಿಗೆ 2-3 ಸಾರಿ ಟ್ರೈ ಮಾಡಿದೆ, ರೀಚಬಲ್ ಇರಲಿಲ್ಲ. ತ್ಯಾಗಣ್ಣ ಅವ್ರಿಗೆ ಫೋನ್ ಮಾಡಿದೆ, ಇಲ್ಲಣ್ಣ ನನಗೂ ಸಿಗ್ತಾ ಇಲ್ಲ ಅಂತಂದ್ರು. ನಾನು ಇಲ್ಲಿ ಬಂದೆ. ಬಂದಾಗ ಬರೋಕ್ಕೆ ಮುಂಚಿತವಾಗಿ ನಾನು ಬಂದ ಉದ್ದೇಶ ಇದು ಯಾರಿಗೂ ಕೂಡ ಇದು ಒಳ್ಳೆ ಹೆಸರು ಇದಾಗತಕ್ಕಂಥ ಗೌರವ ತರ್ತಕ್ಕಂಥದ್ದಲ್ಲ ಅನ್ನೋ ದೃಷ್ಟಿಯಿಂದ ನಿಮ್ಮ ಸ್ಟುಡಿಯೋಗೆ ಬಂದು ಆದಂಥ ಸಂದರ್ಭದಲ್ಲಿ ಏನು ನಡೀತು ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ವಾಸ್ತವಾಂಶ ಏನಿದೆ, ವಾಸ್ತವಾಂಶನ ನಾನು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಒಬ್ಬ ರಾಜ್ಯದ ಮಂತ್ರಿ ನೀವು ತಾವು ಒಂದು ನಿಮಿಷ ತಾಳಿ ಪ್ಲೀಸ್ ದಯವಿಟ್ಟು ಮಾತಾಡ್ಲಿಕ್ಕೆ ಅವಕಾಶ ದಯವಿಟ್ಟು ನನಗೇನೂ ಗೊತ್ತಿಲ್ಲದಿರ ಇರ್ತಕ್ಕಂಥ ಏನೂ ಕಟ್ಟುಕತೆಯನ್ನು ಎಷ್ಟು ಮಟ್ಟಿಗೆ ಯಾವುದೋ ಕಾಲದಲ್ಲಿ ಮಹಾರಾಜನ ಕಥೆಗಳನ್ನ ಮಕ್ಕಳಿಗೆ ಹೇಳ್ದಂಗೆ ತಾವು ಸಾಮಾನ್ಯ ಜನರಿಗೆ ನೀವು ಈ ರೀತಿಯಾಗಿ ಸೃಷ್ಟಿ ಮಾಡಿ ಒಂದು ಕತೆ ಕಟ್ಟಿದ್ರೆ ನನ್ನ ಗತಿ ಏನಾಗ್ಬೋದು ತಾವೇ ಹೇಳಿ ಬರೋದು. ಅದು ಕೇಳೋಕ್ಕೆ ಇಲ್ಲಿ ಸ್ಟುಡಿಯೋಗೆ ಬಂದಿದ್ದು ನಾನು ತಪ್ಪು, ಅದನ್ನು ಹೇಳೋದಕ್ಕೆ ಕ್ಲಾರಿಫೈ ಮಾಡೋದಕ್ಕೆ ಬಂದಿದ್ದು ತಪ್ಪು ಅಂದರೆ ಇನ್ನು ಯಾವ ರೀತಿ ನಾವು ಯಾವ ರೀತಿ ವೆರಿ ಸಿಂಪಲ್. ನೀವು ನಮ್ಮ ಕಚೇರಿಗೆ 10 ಸರಿ ಬಂದಿರಿ. ನಮ್ಮ ಸಂಪಾದಕರು ಇರುವಂತದ್ದು 2nd ಫ್ಲೋರ್ ಅಲ್ಲಿ. ಥರ್ಡ್ ಫ್ಲೋರ್ ಬಂದಿಲ್ಲ. ಸಾರಿ, ನಾನು ಸೆಕೆಂಡ್ ಸ್ವಲ್ಪ ಬಿಡಿ. ನಿಮ್ಮ ಶಿಷ್ಯಂದ್ರ ಬಗ್ಗೆ ಹೇಳ್ತಾ ಇದೀವಿ ನಾವು. ಒಂದು ನಿಮಿಷ ತಾಳಿ, ದಯವಿಟ್ಟು ಸಾಹೇಬ್ರೆ ಒಂದು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಹೊಟ್ಟೆಪಾಡಿಗೋಸ್ಕರ ನಾವು ರಾಜಕೀಯಕ್ಕೆ ಬಂದವರಲ್ಲ, ನಾವು ದಂಧ ಮಾಡೋಕ್ಕೋಸ್ಕರ ಬಂದವರಲ್ಲ. ಒಬ್ಬ ರಾಜಕಾರಣಿ ಯಾವ ರೀತಿ ನಡ್ಕೋಬೇಕು ಅನ್ನೋದು ಪ್ರಾಯಶಃ ನಾನು ನಂದೇ ಆದಂಥ ದೃಷ್ಟಿಯಲ್ಲಿ ಕೆಲಸ ಮಾಡಿದ್ದೀನಿ. ಪೂರ್ತಿ ಮಾತಾಡೋಬಿಡಿ. ನೀವು ಮಾಡಿರ್ತಕ್ಕಂಥ ಮೊದಲು ನೀವು ಮಾಡಿರ್ತಕ್ಕಂಥ ನೀವು ಸನ್ನಿವೇಶವನ್ನು ಕ್ರಿಯೇಟ್ ಮಾಡಿದ್ರಲ್ಲ ಅನಾವಶ್ಯಕವಾಗಿ, ಏನೂ ಇಲ್ದಿರ, ಎತ್ತದೂ ಇಲ್ದಿರ, ಒಂದು ಸಣ್ಣಗೊಂದು ಕತೆ ಕಟ್ಟಿ ಒಬ್ಬ ರಾಜಕಾರಣಿಯನ್ನು ಪ್ರಾಯಶಃ ಬೀದಿಗೆ ತಂದು ನಿಲ್ಲಿಸ್ತಕ್ಕಂಥದ್ರೊಳಗೆ ನಾನು ಕೇಳಕ್ಕೆ ಬಂದಿದ್ದು ನೀವು ತಪ್ಪು ಅಂದರೆ ಭಾರದ್ವಾಜರೇ, ಪ್ರಾಯಶಃ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇದೆಯಾ ಇಲ್ಲೋ ಅನ್ನೋದನ್ನು ನಿಮ್ಮ ತೀರ್ಮಾನಕ್ಕೆ ಬಿಡ್ತೀನಿ. ಎರಡನೇದು, ಒಂದು ನಿಮಿಷ, ಎರಡನೇದು, ನಾನು ಬಂದಂಥ ಸಂದರ್ಭದಲ್ಲಿ ಪ್ರಾಯಶಃ ರಾಜ್ಯದ ಮೂಲೆಗಳಲ್ಲೂ ಕೂಡ ಒಬ್ಬ ರಾಜ್ಯದ ಮಂತ್ರಿ ಒಬ್ಬ ಏಡ್ ತಿಂದ ಅಂತ ಅಂದರೆ ಅದಕ್ಕಿಂತ ಸತ್ತೋಗೋದ ಮೇಲೂ ವಿಷ ತಗೊಳ್ಳೋದು ಮೇಲೂ ನೀವೇನು ಮಾಡಬಾರ್ದಾಗಿತ್ತು. ನನಗೆ ಏನು ಮಾಡಬಾರ್ದಾಗಿತ್ತು, ಒಂಚೂರು ಕೊಟ್ಬಿಟ್ಟು ತೊಗೊಳಪ್ಪ ನೀರು ಕುಡಿದ್ಬಿಡು ಅಂತ ಅಂದಿರೆ ಕುಡ್ಕೊಬಿಡ್ತಾ ಇದ್ದೀರಿ. ಆದರೆ ಭಾರದ್ವಾಜರೇ, ನಿಮ್ಮಂಥವರೆಲ್ಲ ಇದ್ಕೊಂಡು ಒಬ್ಬ ವಿಶ್ವೇಶ್ವರ ಭಟ್ ಅಂತ ಒಬ್ಬ ಅನುಭವಿ ಇದ್ಕೊಂಡು ಇಂಥ ಒಂದು ಸಣ್ಣತನದ ವ್ಯವಸ್ಥೆಯನ್ನು ರಾಜ್ಯ ಜನರಿಗೆ ಬಿತ್ತರಿಸ್ತಕ್ಕಂಥದ್ದು ಸ್ವಾಮಿ, ಇದು ಎಷ್ಟು ಮಟ್ಟಿಗೆ ನಿಮ್ಗೆ ಗೌರವ ಅನ್ನೋ ತಾವೇ ಯೋಚನೆ ಮಾಡಿ ಸ್ವಾಮಿ. ನಿಮ್ಗೆ ಎಷ್ಟು ಮಟ್ಟಿಗೆ ಗೌರವ ಅನ್ನೋ ನೀವೇ ಯೋಚನೆ ಮಾಡಿ. ಇದ್ರೊಳಗೆ ಒಂದು ಮಾಡಿ ತಾವು ನಿಮಗೆಲ್ಲ ಹೇಳ್ತೀರಿ, ನಾನೇನು ಹೇಳಲಿ, ತಮ್ಮ ಎಡಿಟ್ರಿಗೆ ತಮಗೆ ಬಿಡ್ತೀನಿ. ಇದರೊಳಗೆ ನಿರಾಣಿಯವ್ರ ಮನೇಲಿರ್ಬೋದು, ಉದಾಸಿಯವ್ರ ಮನೇಲಿರ್ಬೋದು, ರೇಣುಕಾಚಾರ್ಯರಿರ್ಬೋದು, ಇವತ್ತವರೆಗೂ ಯಾವತ್ತರೊಳಗಾರು ಒಂದು ಹುಲ್ಕಡ್ಡಿದು ಇದರ ಉದ್ದೇಶ ಏನು, ಇದ್ರ ಪಿತ್ತೂರಿ ಏನು, ಅಲ್ಲಿಗೇನು ಒಬ್ಬನ ಮನೆ ಹಾಳು ಮಾಡೋದು ಅಂತಾರ, ಮಕ್ಕಳು ಮರಿ ಎಲ್ಲ ಓಡಾಡೋದು ಬೇಡವಾ? ಸಾಹೇಬ್ರೆ ಆಗಿರೋದನ್ನೆಂದರೆ ಒಪ್ಕೊಂಡಿರ ನೀವು ಎಲ್ಲರೂ ಒಂದು ಸಣ್ಣದ್ರಿ ಅಲ್ಲ ಭರದ್ವಾಜರೇ, ನೀವು ಇಷ್ಟೊಂದು ಅನುಭವಿಗಳಾಗೋದು ಇದ್ಕೊಂಡು ಇಂಥ ಕೆಟ್ಟದನ್ನ ನೀವು ಇಂಥ ದೊಡ್ಡ ಒಂದು ಏನು ಇತಿಹಾಸ ಇರ್ತಕ್ಕಂಥ ಒಂದು ಸಂಸ್ಥೆಯಲ್ಲಿ ನೋಡಿ ನಿಮಿಷ ತಾಳಿ ಬಂದಿರ್ತಾರೆ ಇವಾಗ ಜನ, ಅದಕ್ಕೇನು ಮಾಡಕ್ ಆಗೋಲ್ತು. ಒಂದ್ ನಿಮಿಷ ತಾಳಿ, ನಾನ್ ನಿಮಗೆ ಎಷ್ಟು ಹೇಳೋದು, ನೀವು ಮಾಡಿದ್ದು ಎಲ್ಲವೂ ಸರಿ ಅನ್ನೋದಾದ್ರೆ ಈಗ ಬಿಟ್ಟಿಗೆ ಹಾಕಿದೆ ಎಲ್ಲವೂ ಸರಿ ಮಾಧ್ಯಮಗಳು ಸುದ್ದಿ ತಗೋಬೇಕು ನಿಮ್ಮಂತವ್ರ ಜೊತೆಲಿ. ಒಳ್ಳೆಯವರು, ಗೌರವಸ್ಥರು, ಮರ್ಯಾದೆ ಇರೋರು ರಾಜಕಾರಣ ಮಾಡಬಾರ್ದು. ಸೋಮಣ್ಣವ್ರೆ ಯಾಕೆ ಬೇಕು ಸಾಹೇಬ್ರೆ? ಸೋಮಣ್ಣವ್ರೆ ಖಂಡಿತ ಹೇಳ್ತೀನಿ ಕೇಳಿ. ನಾನು ಆರಂಭದಲ್ಲಿ ಹೇಳಿದೆ, ಸುದ್ದಿ ಕೊಡುವಂತ ಬರದಲ್ಲಿ ಏರುಪೇರುಗಳಾಗೋದು ಅತ್ಯಂತ ಸಹಜ.
ಆದ್ರೆ ಸ್ಪಷ್ಟೀಕರಣ ಕೊಡಿ, ನಿಮಗೆ ಹಕ್ಕಿದೆ. ಭಾರದ್ವಾಜ್ ನಿಮಗೆ ಹಕ್ಕಿದೆ ಸ್ವಾಮಿ. ನೀವೇ ನಮ್ಮನ್ನು ಹೊಸ ನೋಡ್ತಾ ಇದ್ದೀರಾ, ನಾವು ನಿಮ್ಮನ್ನು ಹೊಸ ನೋಡ್ತಾ ಇದೀವ. ಮಾತಾಡಕ್ಕೆ ಅವಕಾಶ ಕೊಡಿ. ಈಗ ಏನಾಗಿದೆ, ಆದ್ರೆ ಬಂದು ತೋಡಿಸ್ಬಿಟ್ಟಿದ್ದಾರೆ ವಿಧಾನಸಭೆ. ಏರು ಧ್ವನಿಯಲ್ಲಿ ನೀವೇ ಮಾತಾಡಿ ನೋಡಿ. ಇವತ್ತು ಮಾಧ್ಯಮದವರೇ ಸರಿ ಅನ್ನೋ ರೀತಿಯಲ್ಲಿ ತಾವು ಬಿತ್ತರಿಸಬೇಡಿ. ಶಿವನಗೌಡ ನಾಯಕರೇ, ಈಗ ನಾವು ಕೂಡ ಮಾತಾಡ್ಲಿಕ್ಕೆ ಬಂದಿದ್ದೇವೆ, ಅವಕಾಶ ಕೊಡಿ ಮಾತಾಡ್ಲಿಕ್ಕೆ. ಖಂಡಿತವಾಗ್ಲೂ ಶಿವನಗೌಡ ನೀವು ಒಬ್ಬರೇ ಏರು ಧ್ವನಿಯಲ್ಲಿ ಮಾತನಾಡೋದಾದ್ರೆ ಇಲ್ಲ, ನೀವು ಮಾಡಿದೆ ಸರಿ ಅನ್ನೋದಾದ್ರೆ ನಾವು ಸ್ಪಷ್ಟೀಕರಣ ಕೊಡೋ ಅವಶ್ಯಕತೆನೇ ಇಲ್ಲ. ನೋಡಿ ಅವ್ರು ಯಾರೋ ಡಿಚ್ಚಿ ಯಾವ್ದೋ ಒಂದು ಸಣ್ಣ ನಿಮ್ಮದೇನ್ ಮಾಡಿದಾರೆ ಅದೇ ಹೇಳಿ. ನೀವು ಹೇಳಿ, ಯಾವ ರೀತಿ ನಾವು ಸ್ಪಷ್ಟೀಕರಣ ಕೊಡ್ತೀವಿ. ಒಂದ್ ನಿಮಿಷ ಭರದ್ವಾಜ್, ಹೇಳಿ. ನಿಮ್ಗೆ ರಿಕ್ವೆಸ್ಟ್ ಮಾಡೋದು ಇಷ್ಟೇನೆ, ಈ ರೀತಿಯಾದ ಒಂದು ಕಥೆಯನ್ನ ಕಟ್ಟಿ ದೊಡ್ಡ ಇತಿಹಾಸ ಇರ್ತಕ್ಕಂಥ ಸಂಸ್ಥೆಯಲ್ಲಿ ಒಬ್ಬನ ಖಳನಾಯಕನಾಗಿ ಮಾಡ್ತಕ್ಕಂಥದಕ್ಕೆ ನೀವು ಖಂಡಿತವಾಗ್ಲೂ ತಪ್ಪು ಮಾಡಿಲ್ಲ ಅಂತಂದ್ರೆ ನೀವು ಯಾಕೆ ಖಳನಾಯಕರಾಗ್ತೀರಿ? ದೇಶಕ್ಕೆಲ್ಲ ಬಿತ್ತರಿಸ್ತಾ ಇದ್ರೆ ಏನಾಯ್ತದೆ ಸ್ವಾಮಿ? ಏನಾಯ್ತದೆ? ನಾಳೆ ಕೊಡಿ, ಸ್ಪಷ್ಟೀಕರಣ ಕೊಡಿ ಸ್ವಾಮಿ. ಇವತ್ತು ಬಂದಿದ್ದೇನೆ ಕೊಡ್ಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ನೋಡಿ ಏನಾಗಿದೆ ಅಂದ್ರೆ ಇವತ್ತು ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ನೀವು ಒಬ್ಬರೇ ಏರು ಧ್ವನಿಯಲ್ಲಿ ಮಾತನಾಡಿದ್ರೆ ನಾವ್ಯಾಕೆ ಸ್ಪಷ್ಟೀಕರಣ ಕೊಡಬೇಕು? ಈ ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡಿ. ಇವತ್ತು ಸತ್ಯಾಸತ್ಯತೆ ಏನ್ ನಡೆದಿದೆ ಅದರ ಬಗ್ಗೆ ನಾವು ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡಿ. ಶಿವನಗೌಡ ನಾಯಕರೇ, ನಿಮಗಾರ ಗೊತ್ತಾಗುತ್ತೆ ಯಾರು ನೋಡಿ. ಈಗ ಡಿಚ್ಚಿ ಹೊಡಿತಿರೋರು ಅಲ್ಲ ಬ್ರದರ್, ಯಾರು ಡಿಚ್ಚಿ ಕುಮಾರ್ ಯಾರು ಅಂತ ಹೇಳ್ಬಿಡಿ. ಯಾರೋ ಗಲಾಟೆ ಮಾಡಿದ್ರು ಅವ್ರು. ನೀವು ಭರದ್ವಾಜ್ ಸಾಹೇಬ್ರೆ, ನಾವು ಗಲಾಟೆಗೆ ಪ್ರತಿಪಕ್ಷ ನಾಯಕರಾಗಿದ್ದಂತ ಸ್ಟುಡಿಯೋ ಬಗ್ಗೆ ಗೌರವ ಇದ್ದಕ್ಕೋಸ್ಕರ, ನಿಮ್ಮ ಸಂಸ್ಥೆ ಬಗ್ಗೆ ಗೌರವ ನಮಗೂ ನಿಮ್ಮ ಬಗ್ಗೆ ಅಷ್ಟೇ ಗೌರವ. ವೆಂಕಟಮುನಿ ಶೆಟ್ಟಿ, ದಿ ಗ್ರೇಟ್ ಮ್ಯಾನ್, ಹೆಸರು ಬದಲಾಯಿಸ್ಕೋಬೇಕು ಅವರು. ಒಂದ್ ನಿಮಿಷ ತಾಳಿ ಬ್ರದರ್. ಈಗ ನೀವು ನಮ್ಮ ಮಾತಾಡೋದಕ್ಕೆ ಲೈವ್ ಮಾಡಿ ಬ್ರದರ್. ನೀವು ಮಾತಾಡ್ತಿರೋದೇ ಹೋಗ್ತಿರೋದು ಹೇಳಿ ಬ್ರದರ್. ನೀವು ಲೈವ್ ಇವ್ರನ್ನ ಸರಿ ದಯವಿಟ್ಟು ತೋರಿಸಿ ಅಂತ ನಾನು ಕೇಳ್ಕೊಳ್ತಾ ಇದೀನಿ. ಇದೆ ಪಾಪ, ಲೈವ್ ಹೋಗುತ್ತಾ ಇಲ್ಲ ಅಂತ ಹೇಳಿ ಅಂತ. ಹಂಗಾರೆ ಶಿವನಗೌಡ ನಾಯಕರನ್ನ ತೋರಿಸಿ ದಯವಿಟ್ಟು ಮಾತಾಡಿ. ಒಂದ್ ನಿಮಿಷ ನಂಬಿಕೆ ಬರಲಿ. ಈ ದೇಶದಲ್ಲಿ ಮಾಧ್ಯಮನೇ ಪೂರ್ತಿ ಅನ್ನೋದಾದ್ರೆ ಮಾಡಿ ಸರ್, ನಂದೇನು ತಗರಲಿಲ್ಲ ಸರ್. ಸೋಮಣ್ಣವ್ರೆ, ಏನು ತಗರಲಿಲ್ಲ ಸರ್. ಸರ್ ಒಂದ್ ಹೇಳ್ತೀನಿ ಸರ್, ಒಂದ್ ನಿಮಿಷ ಸರ್. ನೀವು ವಿಷಯ ಎಲ್ಲ ಮಾತಾಡ್ತಾ ಇದ್ದೀರಿ. ಐ ಆಮ್ ಸಾರಿ, ಎಲ್ಲ ಮಾತಾಡ್ತಾ ಇದ್ದೀನಿ. ಐ ಆಮ್ ದಿ ಲಾಸ್ಟ್ ಮ್ಯಾನ್. ಆದಂತ ಒಂದು ಸಣ್ಣದಕ್ಕೂ ಕೂಡ ನಾನು ವಿಷಾದ ವ್ಯಕ್ತಪಡಿಸಿದ್ದೀನಿ. ನೀವು ಅದನ್ನೇ ವೈಭವೀಕರಣ ಮಾಡ್ತಾ ಇದ್ದೀರಿ, ನಾನು ಅದನ್ನ ಮಾಡ್ತಾ ಇಲ್ಲ ಅಷ್ಟೇ. ನಾನು ವೈಭವೀಕರಣ ಮಾಡ್ತಾ ಇದ್ದೀನಿ. ಏನ್ ಕಾರಣ ಹೇಳಿ? ವೈಭವೀಕರಣ ಮಾಡ್ತಾ ಇದ್ದೀರಿ. ವೈಭವೀಕರಣ ಮಾಡಿದ್ರೆ ನಮ್ಗೆ ಬರೋದೇನು? ನನ್ನನ್ನ ಏನ್ ಕಾರಣ ಹೇಳಿ? ಹೌದಾ, ಒಂದೇ ಹೇಳ್ತೀನಿ ಕೇಳಿ. ನಿಮ್ಮಲ್ಲಿ ನಿಮ್ಮ ನೌಕರರು ಯಾರು, ಇದ್ರೊಳಗೆ ಯಾರು ಪಿತೂರಿ ಇದೆ, ದಯವಿಟ್ಟು ಇದಕ್ಕೆ ಯಾರು ಕಾರಣ, ಇದ್ರ ಬಗ್ಗೆ ನೀವು ಒಂಚೂರು ಚಿಂತನೆ ಮಾಡಿದ್ರೆ ಅವಾಗ ನಿಮ್ಮನ್ನ ನಾನು ಆಯ್ತು ಸ್ವಾಮಿ. ಅದನ್ನು ಮಾಡುವಂತವ್ರು ನಮ್ಮ ಮುಖ್ಯ ಸಂಪಾದಕರು, ಅದನ್ನ ಮಾಡುವಂತವ್ರು. ಅವ್ರು ಹೇಳಿದ್ರು ಸತ್ಯಾಸತ್ಯತೆಗಳಿದೆ. ಸೋಮಣ್ಣವರೇ, ನಾನು ಇರ್ಲಿಲ್ಲ, ನಾನು ನಿಮ್ಗೆ ಹೇಳ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ರು. ಅದು ಬಿಟ್ಟು ನೀವು ಬಂದವರಿಗೆಲ್ಲ ತೋಳೇರಿಸಿ ಹೊಡೆದ್ಬಿಟ್ರೆ ಯಾರು ಹೊಡೆದಿಲ್ಲ. ನಮ್ಮ ಹುಡುಗರಿಗೆ ಪಾಪ ಇಬ್ಬರಿಗೆ ಇದಾಗಿದೆ ನೋಡಿ. ಪದೇ ಪದೇ ಸಂದೇಶ ಕಳಿಸ್ತೀರಿ ಸರ್. ನೋಡಿ, ಒಳ್ಳೇದಲ್ಲ ಇದು. ಅವರೆಲ್ಲಿ ಹೊಡ್ಲಿಕ್ಕೆ ಹೇಳಿದಾರ, ಅವ್ರು ಅದಕ್ಕೆ ಅವಕಾಶ ಕೊಟ್ಟಿದಾರ. ನಾನು ಹೇಳ್ತಿರೋದು ಅವರು ನಿಮ್ ಕಡೆ ಒಪ್ಕೊಳ್ಳಿಲ್ಲ, ನಿಮ್ ಕಡೆ ಅಲ್ಲ. ಒಪ್ಕೊಳಕಾಗ್ತದ್ರಿ? ಯಾರೋ ಮಾಡಿದ ತಪ್ಪನ್ನ ಸೋಮಣ್ಣವ್ರ ತಲೆ ಮೇಲೆ ನೋಡ್ರಿ, ಅಂತ ಅವರೆಲ್ಲ ನೀವು ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ಬೇಕಂಗಾದ್ರೆ ವಿಷಯಕ್ಕೆ ಬಂದಿದೆ. ನೀವು ಸ್ವ ಇಚ್ಛೆಯಿಂದ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಬೇಕು. ನೋಡಿ, ಇವರು ಮಾಧ್ಯಮದ ಪ್ರತಿನಿಧಿಗಳ ಮೇಲೆ ಹೊಡೆದಿದ್ದಾರೆ, ಕ್ರಮ ತಗೊಳ್ಳಿ ಅಂತ ಹೇಳ್ಬೇಕು. ನೀವು ಜವಾಬ್ದಾರಿ ಮಾಡಬೇಕು. ಶಿವನಗೌಡ ನಾಯಕರೇ, ಶಿಷ್ಯರಲ್ಲ ಅಂದ್ರಲ್ಲ, ಮಾಡಿ ನೀವು ದಯವಿಟ್ಟು. ಬ್ರದರ್, ಮಾಧ್ಯಮ ಪ್ರತಿನಿಧಿಗಳ ಮೇಲೆ ಹಲ್ಲೆ ಮಾಡ್ತಕ್ಕಂತ ಕೀಳು ಪ್ರವೃತ್ತಿಯ ವ್ಯಕ್ತಿ ಸೋಮಣ್ಣವರಲ್ಲ. ದಯವಿಟ್ಟು ಅವ್ರನ್ನ ಖಂಡಿತ ನಾನು ಮಾತಾಡ್ಲಿಕ್ಕೆ ತಯಾರಿದ್ದೀನಿ. ಅವ್ರನ್ನ ಆ ರೀತಿ ಬಿಂಬಿಸ್ಬಾಡ್ರಿ. ಇವತ್ತು ತಾವು ಬಿಂಬಿಸ್ತಕ್ಕಂಥ ರೀತಿ ನೀತಿ ಸರಿಯಾಗಿಲ್ಲ ಅಂತಕ್ಕಂಥ ನನ್ನ ಮನದಾಳದ ಮಾತು. ಒಬ್ಬ ಒಳ್ಳೆ ವ್ಯಕ್ತಿಯನ್ನ ಇವತ್ತು ಯಥೇಚ್ಛವಾಗಿ ತೇಜೋವಧೆ ಮಾಡ್ತಕ್ಕಂಥ ಕೆಲಸಕ್ಕೆ ಅಂತ ಕೈ ಹಾಕಿದ್ರಿ. ಇವತ್ತು ನಿಜವಾಗ್ಲೂ ಕೂಡ ಒಂದ್ ರೀತಿ ನೀವು ಪದೇ ಪದೇ ಆ ಮಾತನ್ನ ಹೇಳ್ಬೇಡಿ. ತೇಜೋವಧೆ ಮಾಡಿ ಇವತ್ತು ಖಂಡಿತ ನೋವು ತಂದಿದೆ. ವಾಪಸ್ ತಗೊಳ್ಳಿ ಶಿವನಗೌಡ ನಾಯಕರೇ. ಇವತ್ತು ಖಂಡಿತ ನೋವು ತಂದಿದೆ. ಮನದಾಳದ ಮಾತನ್ನ ಖಂಡಿತ ನೋವಾಗಿ ಒಂದ್ ನಿಮಿಷ ತಾಳಿ. ಭರದ್ವಾಜ್ರೆ ನೋಡಿ, ಸ್ವಾಮಿ ದಯವಿಟ್ಟು ಕೇಳಿಯಪ್ಪ. ವಿಚಾರ ಮಾಡಿ ಅಂತ ಘಟನೆಗಳಿಗೆ ಇವ್ರು ಯಾಕೆ ತಾವು ತೋರಿಸ್ತಾರೆ? ಕಂಪ್ಲೇಂಟ್ ಕೊಡಿ ನೀವು. ಸರ್ ಒಂದ್ ನಿಮಿಷ ತಾಳಿ ಸ್ವಾಮಿ. ಹೇಳಿ ಸರ್. ತಾವು ನಾನು ಈಗಾಗಲೇ ಸಂಪಾದಕರು ಭೇಟಿ ಮಾಡಿದ್ದೇನೆ, ವಿನಂತಿ ಮಾಡಿದ್ದೀನಿ. ನಾನಿಲ್ಲಿ ಬಂದಿದ್ದು ಏನು ಇವತ್ತು ತಮ್ಮಿಂದ ಒಂದು ಸೃಷ್ಟಿಯಾಗಿ ಒಂದು ಕಥೆ ಕಟ್ಟಿದ್ದೀರಿ ಸುವರ್ಣ 24/7 ಇಂದ, ಅದನ್ನ ಸಂಪಾದಕರ ಗಮನಕ್ಕೆ ಒಂದು ನಿಮಿಷ ನಾನು ಪೂರ್ತಿ ಮಾತಾಡ್ಬಿಡ್ತೀನಿ. ಸಂಪಾದಕರ ಗಮನಕ್ಕೆ ತರೋದಕ್ಕೆ ಬಂದಿದ್ದೀನಿ.
ಸಂಪಾದಕರ ಗಮನಕ್ಕೆ ತಂದಿದ್ದೀನಿ. ಅಲ್ಲ, ನೀವು ಒಂದ್ ನಿಮಿಷ ತಾಳಿ, ಸಂಪಾದಕರ ಒಂದ್ ನಿಮಿಷ, ಗಮನಕ್ಕೆ ತಂದ್ರು ಕೂಡ ಕತೆ ಕಟ್ಟಿದ್ರು ಗೀತೆ ಒಂದ್ ನಿಮಿಷ ಕಟ್ಟಿದ್ರು ತಾಳಿ. ಬೆಳಗಲ್ಲ ನೀವು. ಇದು ಆಮೇಲೆ ಒಂದ್ ಹೇಳ್ತೀನಿ ಕೇಳಿ. ನೀವು ಯಾವ ಇದ್ರೊಳಗೆ ಸುದ್ದಿ ಒಂದ್ ನಿಮಿಷ ತಾಳಿ, ದಯವಿಟ್ಟು ಒಂದ್ ನಿಮಿಷ ಬೇರೆ ಏನು ಹೇಳಕ್ಕಾಗಲ್ಲ. ನಾನು ಪೂರ್ತಿ ಮುಗಿಸ್ಬಿಡ್ತೀನಿ, ಆಮೇಲೆ ನೀವು ಹೇಳಿ. ನೀವು ಕತೆ ಗೀತೆ ಅಂತ ಒಂದ್ ನಿಮಿಷ ಹೇಳ್ಬೇಡಿ. ತಾಳಿ, ಕತೆ ನಾನು ಇಷ್ಟೇ ಕಟ್ಟುವವರು ಹೇಳ್ತೀನಿ. ನೀವುಗಳು ನಾವುಗಳಲ್ಲ. ಒಂದ್ ನಿಮಿಷ, ದಯವಿಟ್ಟು, ಇದಕ್ಕೆ please. ನಾನು ಸಂಪಾದಕರಿಗೆ ನಾನು ಮನವಿ ಮಾಡ್ತೀನಿ. ಸೋಮಣ್ಣವರು ನಿನ್ನೆ ರಾತ್ರಿ ನಿರಾಣಿಯವ್ರ ಮನೇಲಾಗಲಿ, ಉದಾಸಿಯವ್ರ ಜೊತೆಲಾಗಲಿ, ರೇಣುಕಾಚಾರ್ಯ ಜೊತೆಲಾಗಲಿ, ಒಂದು ಸೆಕೆಂಡ್ ಇದ್ದಿದ್ದಾಗಲಿ, ಮತ್ತೊಂದಾಗಲಿ, ಮಗದೊಂದಾಗಲಿ, ಯಾವುದಾದ್ರೂ ಒಂದೇ ಒಂದು ಸಣ್ಣ ಕುರುವು ಇದ್ದರೆ ತಾವು ದಯಮಾಡಿ ನಾನು ಈಗಾಗಲೇ ವಿನಂತಿ ಮಾಡಿದ್ದೀನಿ. ಅದಕ್ಕೆ ಮುಖ್ಯ ಸಂಪಾದಕರು ಹೇಳಿದ್ದಾರೆ, ನಾನು ಇದು ಮಾಡ್ತೀನಿ ಅಂತ. ದಯವಿಟ್ಟು ನಾನು ನಿಮ್ಗೆ ಇಷ್ಟೇ ಹೇಳೋದು, ಒಬ್ಬ ವ್ಯಕ್ತಿ ಪ್ರಾಯಶಃ ಒಂದು ಸಾರಿ ಮಾದ ಮರ್ಯಾದೆ ಕಳ್ಕೊಂಡು ಮತ್ತೆ ಅದು ವಾಪಸ್ ಬರೋದಿಲ್ಲ ಭಾರದ್ವಾಜರೇ. ಅದ್ರ ಒಂದು ಸತ್ಯ, ಶಾಸಕಾಂಗ, ರಾಜ್ಯಾಂಗ ಮತ್ತು ಕಾರ್ಯಾಂಗ ಇವೆಲ್ಲವೂ ಕೂಡ ಈ ರಾಜ್ಯದ ಅವಿಭಾಜ್ಯ ಅಂಗಗಳಾಗಿರೋದ್ರಿಂದ ಸೋಮಣ್ಣ ಕೇವಲ ನನ್ನ ನೋವನ್ನು ತೋಡ್ಕೊಳ್ಳೋದಕ್ಕೋಸ್ಕರವಾಗಿ ನಾನು ಈ ಒಂದು ಸಂಸ್ಥೆಗೆ ಬಂದೆ. ಈ ಸಂಸ್ಥೆಯಲ್ಲಿ ಸಣ್ಣ ಒಂದು ಇದರೊಳಗೆ ಯಾರ್ದೇನು ಅನ್ನೋದಕ್ಕಿಂತ ಅದಕ್ಕೆ ವಿಷಾದನೂ ವ್ಯಕ್ತಪಡಿಸಿ ನಾನು 2ನೇ ಫ್ಲೋರ್ನಲ್ಲಿ ಎಲ್ಲಿ ಸಂಪಾದಕರಿದ್ರು ಅಲ್ಲಿ ಕುಳಿತಿದ್ದೆ ಕೆಳಗಡೆ, ಅವರು ಕೂಡ ಅಲ್ಲಿಗೆ ದಯಮಾಡಿಸಿದ್ರು. ಆವಾಗ ಸಣ್ಣದು ಒಂದು ಇದಾಗಿರ್ಬೋದು. ಅದು ಒಂದು ಸತ್ಯ. ನಾನು ಇದ್ರ ಮುಂದೆ ನಾನು ಇವತ್ತು ಸುವರ್ಣ ವಾಹಿನಿಯ ಮುಖೇನ ನಾನು ತಮಗೆ ಮತ್ತು ಇದರ ಮುಖ್ಯಸ್ಥರಿಗೆ ಅರ್ಜಿ ಮಾಡೋದಿಷ್ಟೇ, ದಯವಿಟ್ಟು ನನ್ನ ಈ ಒಂದು ವ್ಯವಸ್ಥೆಗೆ ಯಾರು ಇದು ಯಾವ ರೀತಿ ಆಯಿತು ಏನು ಅನ್ನೋದನ್ನು ದಯವಿಟ್ಟು ತಿಳಿಸಿ ಅಂತ ಕೇಳಿದ್ದೀನಿ. ಅದನ್ನು ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅನ್ನೋ ಒಂದು ಭರವಸೆ ನನ್ನದಾದರೂ ಆಗಿದೆ. ಅದ್ರ ಒಂದು ಸತ್ಯ, ನನ್ನ ಜೀವನದಲ್ಲಿ ನನಗೆ ಯಾರೂ ಕೂಡ ಆ ಥರ ನಡ್ಕೊಂಡವರಲ್ಲ. ಅದು ಒಂದು ಸತ್ಯ, ನಾವೇನೋ ಒಳ್ಳೆ ಕೆಲಸ ಮಾಡ್ತೀವಿ ಅಂದ್ಬಿಟ್ಟು ಈ ವ್ಯವಸ್ಥಿತವಾದ ಷಡ್ಯಂತ್ರ ಪ್ರಾಯಶಃ ಇದು ನನ್ನಂಥ ಅವ್ರಿಗೆ ಇದು ತಾವು ಕೊಟ್ಟಿರ್ತಕ್ಕಂಥ ಒಂದು ಆ ಚಿತ್ರಣಗಳೇನಿದೆ, ಇಲ್ಲದ ಒಂದು ನ್ಯೂಸ್ ಏನಿದೆ, ಇದು ಆಗಬಾರ್ದು. ಯಾರಿಗೂ ಕೂಡ ಇದು ಶೋಭೆ ತರ್ತಕ್ಕಂಥದ್ದಲ್ಲ. ನೋಡಿ ಸ್ವಾಮಿ, ನಿಮ್ದೆಲ್ಲದನ್ನು ಕೂಡ ಒಪ್ಕೊಳ್ತೀವಿ ನಾವು. ನೀವು ಹೇಳಕ್ಕೆ ನಿಮಗೆ ಹಕ್ಕಿದೆ, ಹೇಳಿ. ಆದರೆ ಈ ರೀತಿ ಹೊಡೆಯೋದು ಬಡಿಯೋದು ಸರಿನಾ ಅನ್ನುವಂಥದ್ದು ಮಾತ್ರ ನಮ್ಮ ಪ್ರಶ್ನೆ. ನೀವು ಕೇಳಿ. ನೀವು ಆಮೇಲೆ ಕುಡ್ಕೊಂಬಂದಿರೋದು, ಗದ್ದಗಲಾಟೆ ಮಾಡೋದು. ಭಾರದ್ವಾಜ್ ಅವರೇ ಹೇಳಿ ಶಿವನಗೌಡ ನಾಯಕ್ರೆ. ಭಾರದ್ವಾಜ್ ಅವರೇ, ಅದು ಹೊಡಿತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥದ್ದು ಕೂಡ ನಮ್ಮ ಭಾವನೆ. ಆದರೆ ಇಂಥ ಘಟನೆಗಳಿಗೆ ಪ್ರಚೋದನಕಾರರು ನಾವಲ್ಲ, ಅದು ಅತ್ಯಂತ ಸ್ಪಷ್ಟತೆಯಿಂದ ಹೇಳಕ್ಕೆ ಬಯಸ್ತೇನೆ. ಇವತ್ತು ನಡೆದಿರ್ತಕ್ಕಂಥ ಘಟನೆ ಬಗ್ಗೆ ನೇರವಾಗಿ ನಿಮ್ಮ ಇಲಾಖೆ ಮುಖ್ಯಸ್ಥರನ್ನು ಭೇಟಿಯಾಗಲಿಕ್ಕೆ ಮಾನ್ಯ ಸಚಿವರು ಇಲ್ಲಿ ಬಂದಿದ್ದಾರೆ ಹೊರತು ಗಲಾಟೆ ಮಾಡ್ಲಿಕ್ಕೆ ಅವ್ರು ಬಂದಿಲ್ಲ. ನಾವು ಯಾಕೆ ಬಂದಿದ್ದೇವೆ? ಶಿವನಗೌಡ ನಾಯಕರೇ, ಅಲ್ಲ ಯಾಕೆ ಪರಿಸ್ಥಿತಿಯನ್ನ ನಿಮ್ಮ ಆರಾಧ್ಯ ಅಂತ ಪ್ರಪಂಚ ಗೊತ್ತಿರುವಂತ ಸಂಗತಿ ನೋಡಿ. ಇಲ್ಲ ಅಜಿತ್ ಬಂದಿಯ ನಿಮಗ ಬೀಟಿಂಗ್ ಅರೌಂಡ್ ದ ಬುಷ್ ಅಲ್ಲಿ ಏನು ಅರ್ಥ ಇಲ್ಲ. ನಾನು ಹೇಳೋದು ಕೇಳಿ. ನಮ್ಮ ಸಂಪಾದಕರ ಹತ್ರ ಸ್ಪಷ್ಟೀಕರಣ ಕೇಳೋದಕ್ಕೆ ಸೋಮಣ್ಣ ಅವ್ರು ಬಂದರು. ಸೋಮಣ್ಣ ಅವ್ರನ್ನ ನಾವು ಹೆಂಗೆ ರಿಸೀವ್ ಮಾಡ್ಕೊಂಡಿದ್ವಿ ಅನ್ನೋದನ್ನು ಅವ್ರ ತಮ್ಮ ಮಾತುಗಳಲ್ಲಿ ನಾನು ನಮ್ಮ ಆಫೀಸ್ನ ಸ್ಟೇರ್ ಕೇಸಿಂದ ಕೆಳಗೆ ಇಳ್ಕೊಂಡು ಹೋಗ್ತಿದ್ದವನು ಎದುರಿಗೊಬ್ಬ ಮಿನಿಸ್ಟರ್ ಬಂದಾಗ ನನ್ನ ಕರ್ತವ್ಯ ಅವ್ರನ್ನ ಮಾತಾಡಿಸಿ ಮೇಲೆ ಕರ್ಕೊಂಡು ಬರುವಂಥದ್ದು, ಗೌರವದಿಂದ ಮಾತಾಡಿಸಿ ಮೇಲೆ ಕರ್ಕೊಂಡು ಬರುವಂಥದ್ದು. ಆ ವಿಷಯದಲ್ಲಿ ಏನಾದ್ರು ತಪ್ಪಾಯ್ತಾ ಸೋಮಣ್ಣ? ನಾನು ಹೇಳೇ ಇಲ್ವಲ್ಲ ಚೇಚೆ, ನಿಮ್ಮ ಬಗ್ಗೆ ನಾನು ಒಂದು ಹೇಳ್ತೀನಿ ಕೇಳಿ. ನಾನು ಕೂಡ ಇದ್ದಾರ ಸಾಹೇಬರು ಒಂದೇ, ಸರ್ ಇಲ್ಲ ಸರ್ ಬನ್ನಿ ಮೇಲ್ಗಡೆ, ಇಲ್ಲಪ್ಪ ಇಲ್ಲೇ ಕುಂತಿರ್ತೀನಿ ನಾನು, ಬರಲಿ ಬಿಡಪ್ಪ ಅಂತ ಅಷ್ಟೇ ಹೇಳಿದೆ. ಆಮೇಲೆ ಬಲವಂತ ಮಾಡಿದ್ರು, ಪೊಲೀಸರು ಬಂದರು, ಬಂದ್ವಿ. ನಾವು ಬರಬೇಕಾದ್ರೆ 5-6 ಜನನೇ ಬಂದ್ವಿ. ಆ ಫೋರ್ಸ್ನಲ್ಲಿ ಒಂದು 8 ಜನ ನುಗ್ಗಿರ್ಬೋದು. ಬಟ್ ಒಂದು ನಾನು ಈಗಾಗಲೇ ನಿಮ್ಮ ನಡವಳಿಕೆನ ನಾನು ಎಂದೂ ಕೂಡ ಕ್ವಶನ್ ಮಾಡಿದವನು ಅಲ್ಲ. ಆದರೆ ನಾನು ಕೂಡ ಅದನ್ನು ನಿಮ್ಮ ದೊಡ್ಡತನ ನಾನೆಂದೂ ಪ್ರಶ್ನೆನೂ ಮಾಡಿದವನಲ್ಲ. ಒಂದು ಸತ್ಯ, ಇವಕ್ಕೆಲ್ಲಕ್ಕೂ ಕಾರಣ ಎಲ್ಲೋ ಒಂದು ಕಡೆ ಆಗಿರ್ತಕ್ಕಂಥ ಈ ಕೈ ಭಾವನೆ. ಇದು ತಾವು ಯಾವ ರೀತಿ ನನಗೆ ನ್ಯಾಯ ದೊರಕಿಸ್ಕೊಡ್ತಾರೋ ಅದು ನಿಮ್ಮ ಮುಖ್ಯಸ್ಥರಿಗೆ ಬಿಟ್ಟಿದ್ದು. ದಯಮಾಡಿ ಇದಕ್ಕೆ ನಾನು ಯಾವುದೇ ಕಾರಣಕ್ಕೆ ನನ್ನ ಸಹೋದರ ಒಂದು ಜವಾಬ್ದಾರಿಯುತ ಮಾಧ್ಯಮದ ಪರವಾಗಿ ಮಾತಾಡ್ತಿದ್ದೀನಿ. ನಮ್ಮ ಮಾಧ್ಯಮದಲ್ಲಿ ಕಳ್ಳರು, ಸುಳ್ಳರು, ಕೊಲೆಗಡಿಕರಿಗೂ ಕೂಡ ತಮ್ಮ ಸ್ಪಷ್ಟೀಕರಣ ಕೊಡೋ ಅವಕಾಶ ಇದೆ. ನೀವು ಈ ರಾಜ್ಯದ ಹಿರಿಯ ರಾಜಕಾರಣಿಯಾಗಿದ್ದೀರಿ, ಖಂಡಿತವಾಗಿಯೂ ನಿಮಗೆ ಅಧಿಕಾರ ಇದೆ, ಮುಂಚಿತವಾಗಿ ನಾನು ಅಧಿಕಾರ ಇದೆ. ನಾನು ಹೇಳೋದು ಕೇಳಿ, ಮುಂಚಿತವಾಗಿ ಒಂದು ಮಾತು ಕೇಳಿದ್ರೆ ಸಾಕಾಗಿದೆ. ಅಧಿಕಾರ ಇದೆ, ನಿಮಗೋಸ್ಕರ ಒಂದು ವೇದಿಕೆ ಇಲ್ಲಿತ್ತು. ಆ ವೇದಿಕೆಗೆ ನಾವು ಕರ್ಕೊಂಡು ಬರುವಂತಹ ಪ್ರಯತ್ನ ಮಾಡಿದ್ವಿ. ನಿಮ್ಮ ಬೆಂಬಲಿಗರು ನಡೆದುಕೊಂಡಂತಹ ರೀತಿ, ಮೊಟ್ಟ ಮೊದಲಿಗೆ ಹಲ್ಲೆ ಆಗಿದ್ದು ನನ್ನ ಮೇಲೆ, ನೀವು ಕೂಡ ಸಾಕ್ಷಿಯಾಗಿದ್ದೀರಿ. ನನ್ನ ವರ್ತನೆಯಲ್ಲಿ ಏನಾದ್ರು ತಪ್ಪಿಟ್ಟು ಹೇಳಿ. ಒಂದು ನಿಮಿಷ ತಾಳಿ. ನನ್ನ ಮೇಲೆ ಹಲ್ಲೆ ನಡೆಯುವಂತಹ ಸಂದರ್ಭದಲ್ಲಿ ನನ್ನ ನಿಮ್ಮ ಕಣ್ಣೆದುರುಗಡೆ ಶಿವನಗೌಡ ನಾಯಕರೇ, ಅಲ್ಲಿ ನಮ್ಮ ರವೀಂದ್ರ ಮುದ್ದಿಗೆ ಒಬ್ಬ ಡಿಚ್ಚೆ ಹೊಡಿತಾ ಇದ್ದಾನೆ ನೋಡಿ ನೀವು. ಸ್ವಾಮಿ ಅಲ್ಲ ಬಿಡ್ರಿ ಸ್ವಾಮಿ ರೀ, ಒಂದು ನಿಮಿಷಪ್ಪ. ನೀವು ಮಾಡಿದ್ದು ನೋಡಿ, ಒಂದು ಎಮೋಷನಲ್ ಇಶ್ಯೂಸ್ನ
Emotion- ಯಾವ ರೀತಿ ಡೀಲ್ ಮಾಡಬೇಕು ಯಾವ ಅಂತ emotion ತಾವು ಸರ್? ಯೋಚನೆ ಮಾಡಬೇಕು. ಯಾವ emotion ಎಮೋಷನ್ ಅಂದ್ರೆ ಏನ್ ಸ್ವಾಮಿ? ನೀವು ಹೇಳಿ ಸರ್, ಸೋಮಣ್ಣವರೇ, ನೀವೇ ಹೇಳಿದಾಗೆ ತಮ್ಮದು 42 ವರ್ಷಗಳ ರಾಜಕೀಯ ಅನುಭವ. ಅಲ್ಲ, ಒಂದ್ ನಿಮಿಷ ಯಾವುದು ಸೋಮಣ್ಣವರೇ. ಶಾಶ್ವತ ಅಲ್ಲ. ಸೋಮಣ್ಣವರೇ, ಇನ್ನೊಬ್ಬರ ಮನಸ್ಸನ್ನ ನೋಯಿಸೋದು ಶಾಶ್ವತ ಅಲ್ಲ. ಸೋಮಣ್ಣವ್ರು ಒಳ್ಳೇದು ಅಲ್ಲ. ನೀವೇ ಹೇಳಿದಾಗ ನಿಮ್ 42 ವರ್ಷಗಳ ರಾಜಕೀಯ ಅನುಭವ ಇರುವಂತವ್ರು ತಾವು ನಾನು ಏನ್ ಮಾಡಿದ್ದಾರೆ? ಬಂದಿದೆ ತಪ್ಪ ಸರ್. ಒಂದ್ ನಿಮಿಷ ಸರ್. ತಮ್ಮ ವಿರುದ್ಧ ಬಂದಿದೆ ತಪ್ಪ ಸರ್. ತಮ್ಮ ವಿರುದ್ಧ ಮಾಧ್ಯಮಗಳಲ್ಲಿ ಹಿಂದೆ ಯಾವತ್ತೂ ಈ ರೀತಿಯಾದಂತಹ ವರದಿಗಳು ಬಂದಿರಲೇ ಇಲ್ವಾ? ಎಲ್ಲದಕ್ಕೂ ಇದೇ ರೀತಿ ರಿಯಾಕ್ಟ್ ಸರ್, ಮಾಡಿದ್ರೆ ಆಗಿಲ್ಲ. ದಯವಿಟ್ಟು ಹೇಳಿ. ಬ್ರದರ್ ಒಂದ್ ನಿಮಿಷ. ಎಲ್ಲಾ ಸಂದರ್ಭಗಳಲ್ಲೂ ಸೋಮಣ್ಣವರು ಬಹಳ ತಾಳ್ಮೆಯಿಂದ ಅಲ್ಲ ಇದ್ದಂಥವ್ರು. ಬ್ರದರ್, ಇದರಲ್ಲಿ ಅಲ್ಲಿ ಸೋಮಣ್ಣವ್ರ ತಪ್ಪು ಏನಂತ ಹೇಳಿ ನೀವು ಹೇಳಿ. ಏನು ತಪ್ಪೇನಿಲ್ವಾ ಹಂಗಾರೆ ಶಿವಗೌಡ ನಾಯ್ಕರೇ? ಏನ್ ತಪ್ಪಂತ ಹೇಳಿ ಅವ್ರು? ತಪ್ಪೇನಿಲ್ವಾ ಹಂಗಾರೆ? ತಪ್ಪು ಮಾಡಿರೋದು ನಿಮ್ಮವ್ರಿ. ಅಷ್ಟೊಂದು ಅಲ್ಲ, ನಮ್ಮ ಕಾರ್ಯಾಲಯಕ್ಕೆ ಬಂದ ತಪ್ಪ? ನಿಮ್ಮವರೇ ತಪ್ಪು ಮಾಡಿ ಅದನ್ನ ಹೇಳೋಣ ಅಂತ ಅಲ್ಲ, ಬಂದ್ರೆ ಗಲಾಟೆ ಮಾಡುವವರನ್ನ ನೀವು ಅವ್ರು ಬಂದದ್ದೇ ಒಗೆದು ಅದಕ್ಕೆ ಇನ್ನೊಂದಷ್ಟು ಒಳ್ಳೆ ಉಪಕಾರ ಕೆಲಸ ಆಗ್ತಿರಲ್ಲ ಕೆಲಸ ಬರೋದು ಮಾಡಬಾರ್ದು ಅಂತ ಹೇಳಿ ನಿಮ್ ಸ್ಟುಡಿಯೋಗೆ ದಯವಿಟ್ಟು ಬಂದಿರ್ತಕ್ಕಂಥದ್ದು ಬರೋದು ಕೂಡ ತಪ್ಪ? ಶಿವನಗೌಡ ನಾಯಕ್ ಅವರೇ, ನಾನು ಮೊಟ್ಟ ಅಲ್ಲ, ಮೊದಲ ನೀವು ಯಾಕೆ ಈ ರೀತಿ ಒಬ್ಬ ಖಳನಾಯಕನ ರೀತಿ ನೀವು ಪ್ರತಿಬಿಂಬಿಸ್ತೀರಿ? ಖಂಡಿತವಾಗಿಯೂ ಇಲ್ಲ. ನನಗೆ ಈಗಲೂ ಈಗ ನೋಡಿ, ನೀವು ಒಂದ್ ಕಡೆ ಹೇಳ್ತಾ ಇದ್ದೀರಿ, ಒಂದ್ ಕಡೆ ಹೇಳ್ತಾ ಇದ್ದೀರಿ, ಇವತ್ತು ಬೆಂಬಲಿಗರಿಗೆ ನೋವಾದಾಗ ಬಂದು ಗಲಾಟೆ ಮಾಡಿದ್ರೆ ಅದಕ್ಕೆ ವಿಷಾದ ವ್ಯಕ್ತಪಡಿಸಿದ್ದಾರೆ ಅವರು. ಸೋಮಣ್ಣವ್ರ ಮೇಲೆ ನನ್ನ ಅಲ್ಲ, ಇವತ್ತು ನೀವು ಅವ್ರ ಮಾನವನ್ನ ಸಂಪೂರ್ಣವಾಗಿ ಹರಾಜಾಕಿ ಕೂಡ ಇವತ್ತು ನೀವು ಅದನ್ನ ಒಂದ್ ಕಡೆ ನೀವು ಮಾಡಿದ್ ಸರಿ ಅಂತ ಹೇಳೋದಾದ್ರೆ, ಒಂದ್ ರೀತಿ ಸರಿ ಅಂತ ಹೇಳೋದಾದ್ರೆ ನಮಗಿಂತ ಜಾಸ್ತಿ ನೀವೇ ಹರಾಜ್ ನಾವು ಹಾಕ್ತಾ ಮಾತಾಡೋ ಇದ್ದೀರಿ. ತಪ್ಪನಾ? ಶಿವಗೌಡ ನಾಯ್ಕರೇ, ನಾವು ಹರಾಜ್ ಹಾಕಿಲ್ಲ ಖಂಡಿತವಾಗ್ಲೂ. ಖಂಡಿತ. ಅಲ್ಲ, ನೀವು ಒಂದು ಕ್ಲಾರಿಫೈ ಕೇಳಬಹುದಿತ್ತಲ್ಲ? ಹೆಂಗೆ? ಅಲ್ಲ, ಒಂದು ದೂರವಾಣಿ ಮುಖಾಂತರ ಒಂದು ಕೇಳ್ತೀವಿ clarify ಸ್ವಾಮಿ, ಕೇಳ್ಬೋದಾಗಿತ್ತು. ಕೇಳ್ತೀವಿ. ನೀವು ಎಲ್ಲಾ ಟೈಮಲ್ಲೂ ಸಿಕ್ಬಿಡ್ತೀರಾ ನೀವು ನಾಯಕರು? ನಾವು ಸಿಕ್ಬಿಡ್ತೀರಾ ಎಲ್ಲ ಟೈಮಲ್ಲೂ? ರಾಜಕಾರಣಿಗಳನ್ನು ಭರದ್ವಾಜರೇ, ಕಳ್ಳರಲ್ಲ. ಇದನ್ನ ಬಿಡಿ. ದಯವಿಟ್ಟು ನಿಜವಾದ ಜನಸೇವೆ ನೀವು ಆ ಸ್ಥಾನದಲ್ಲಿ ಕೂತ್ಕೊಂಡು ಮಾತಾಡೋದಲ್ಲ. ನಾವೆಲ್ಲ ನಾವು ಆ ಸ್ಥಾನದಲ್ಲಿ ಕೂತ್ಕೊಂಡು ಮಾತಾಡೋದಲ್ಲ ನೀವು. ನಾವೇನ್ ಕಳ್ಳರಲ್ಲ. ಸಾರಿ. ಯಾರು ಹೇಳಿದ್ರು? ಆಗಲ್ಲ brother. ನೀವು ಯಾರು ಹೇಳಿದ್ರು ಸ್ವಾಮಿ? ನೀವು ನಾವೇನ್ ಜನಪ್ರತಿನಿಧಿಗಳಂದ್ರೆ ಎಲ್ಲ ನಾಟ್ ರೀಚಬಲ್ ಪರ್ಸನ್ಸ್ ಅಂತ ಹೇಳ್ತಾ ಇದ್ದೀರಾ? ನಂದು ನೋಡ್ರಿ ನೀವು ಆ ಶಿವಗೌಡ ರೀತಿ ಮಾತಾಡಬಾರ್ದು. ನೀವು ಶಿವಗೌಡ ಒಳ್ಳೆದಲ್ಲ. ನಾಯ್ಕರೇ, ನಿಮ್ಮ- ನಿಮ್ಮ ಶಿವಗೌಡ ನಾಯ್ಕರೇ, ನಮ್ದು ಲಾಜಿಕ್ ನೋಡಿ, ನಮಗೂ ಕೂಡ ಮಾತಾಡ್ಲಿಕ್ಕೆ ಬರ್ತದೆ. ಮಾತಾಡ್ಲಿಕ್ಕೆ ಬರೋದಿಲ್ಲ ಅಂತಲ್ಲ, ಮಾತಾಡ್ಲಿಕ್ಕೆ ನಮಗೂ ಕೂಡ ಬರ್ತದೆ. ಹೇಳಿ. ನೀವೇನ್ ನಾಟ್ ರೀಚಬಲ್ ರಾಜಕಾರಣಿಗಳು ಅಂತೀರ, ನಾವ್ಯಾಕೆ ನಾಟ್ ರೀಚಬಲ್ ರಾಜಕಾರಣಿ? ನೀವ್ ಯಾಕೆ ಅನ್ಕೋತೀರಿ? ಅಲ್ಲ, ಆ ರೀತಿ ಯಾಕೆ ತಾವು ಊಹೆ ಅಲ್ಲ, ಮಾಡ್ತೀರಿ? ನೀವ್ ಯಾಕೆ ಅನ್ಕೊಂತೀರಿ? ನೀವ್ ಯಾಕೆ ಭರದ್ವಾಜರೇ, ಹೆಂಗ್ ಮುಟ್ಕೊಂಡು ನೋಡಿ brother, ಹೋಗ್ತೀರಿ? ಇವತ್ತು ಏನಾಗಿದೆ, ಎಲ್ಲಿಂದ ಇವತ್ತು ಎಲ್ಲ ಆಗಿರ್ತಕ್ಕಂಥ ತಗೊಂಡೋಗ್ತೀರಾ? ಸೋಮಣ್ಣ, ಆಯ್ತು. ಬಗ್ಗೆ ಇವತ್ತು ಸೋಮಣ್ಣ, clarify ಆಯ್ತು. ಕೊಡ್ಬೇಕು. ಇದಕ್ಕೆ ನೀವೇನ್ ಸ್ಪಷ್ಟೀಕರಣ ಕೊಡ್ತೀರಿ ಸೋಮಣ್ಣರೇ? ನೀವು ಇದಕ್ಕೆ ಸ್ಪಷ್ಟೀಕರಣ ಕೊಡ್ತೀರಿ ಹೇಳಿ. ಕೊನೆಯದಾಗಿ ಏನ್ ಹೇಳ್ತೀರಿ ಹೇಳಿ? ಯಾವುದಕ್ಕೆ? ನಿಮ್ಮವ್ರು ಬಂದು ಒಂದು ಹೊಡೆದಿರೋದು. ನಿಮಿಷ ತಾಳಿ. ನಾನು ಈಗಾಗಲೇ ಅದಕ್ಕೆ ಏನು ಹೇಳಬೇಕು ಹೇಳಾಗಿದೆ. ನಾನು ಈಗಾಗಲೇ ಸಂಪಾದಕರಿಗೂ ಕೂಡ ವಿನಂತಿ ಮಾಡಿದ್ದೀನಿ. ನಿಮ್ಮವ್ರು ಮಾಡಿರ್ತಕ್ಕಂಥ ಆ ಒಂದು ತಪ್ಪು ಗ್ರಹಿಕೆ ಏನಿದೆ, ಆ ತಪ್ಪು ಗ್ರಹಿಕೆಯನ್ನು ಪ್ರಾಯಶಃ ನನಗೆ 2-3 ದಿವಸದಲ್ಲಿ ಮತ್ತೆ ನಾನು ಒಬ್ಬನೇ ಬರ್ತೀನಿ, ಸಂಪಾದಕರ ಹತ್ರ ಕೇಳ್ತೀನಿ. ಅದರೊಳಗೆ ಒಂದು ಸಣ್ಣ ಅಪಚಾರ ಇದ್ದರೆ ನಾನು ರಾಜಕಾರಣ ಅಲ್ಲ, ನನ್ನ ಹೆಂಡತಿ ಮಕ್ಕಳು ಕರ್ಕೊಂಡು ನನ್ನ ಹಳ್ಳಿಗೆ ಹೋಗಿ ಜೀವನ ಮಾಡ್ತೀನಿ. ಆ ರೀತಿಯಾಗಿ ನಾನೇನಾರು ನಿರಾಣಿ ಮನೇಲಿ ಸೇರಿದ್ರು ಅನ್ನೋದಾಗಲಿ, ನಿರಾಣಿ ಮನೇಲಿ ಒಂದು ಸಣ್ಣ ಘಟನೆ ಆಯಿತು ಅನ್ನೋದಾಗಲಿ, ನಿರಾಣಿ ಮನೆಯಿಂದ ಇಷ್ಟೆಲ್ಲವೂ ಆಯಿತು ಅನ್ನೋದಾಗಲಿ, ಏನಾದ್ರು ಒಂದು ಸಣ್ಣ ಕೂದಲೆಳೆ ಎಷ್ಟಿದ್ರೆ ನಾನು ರಾಜಕಾರಣಕ್ಕೆ ಇವತ್ತೇ ಇದಾಯ್ತೀನಿ, ಮಂತ್ರಿಗಿರಿ ಅಲ್ಲ. ಪ್ರಾಯಶಃ ಮುಂದೆ ಜೀವನದಲ್ಲಿ ನಾನು ಎಂದೂ ಕೂಡ ಓಕೆ, ರಾಜಕಾರಣ ಮಾಡೋದಿಲ್ಲ. ಆದರೆ ನಾನು ನಮ್ಮ ಸಂಪಾದಕರಿಗೆ ವಿನಂತಿ ಮಾಡೋದಿಷ್ಟೇ, ಇಂಥ ಕುತಂತ್ರ ಮಾಡ್ತಕ್ಕಂಥವ್ರು ಇಂಥ ದೊಡ್ಡ ಸಂಸ್ಥೆಗಳಲ್ಲಿ ಯಾರು ಅನ್ನೋದನ್ನ ಪತ್ತೆ ಸೋಮಣ್ಣರೇ, ನೀವು ಈ ತರ ಆರೋಪಗಳು ಮಾಡಬೇಡಿ. ಅಲ್ಲ, ದಯವಿಟ್ಟು ನೀವು ಈ ತರ ಆರೋಪಗಳು ಮಾಡಬೇಡಿ. ನೀವು ಪತ್ತೆ ಹಚ್ಚಿ ಅದನ್ನ. ಅಲ್ಲ, ನೀವು ನಾವು ಪತ್ತೆ ಹಚ್ಚಿದಲ್ಲ, ಅದನ್ನ ಹೇಳ್ಬೇಡಿ. ನೀವು ಈಗ ಅವ್ರು ಏನ್ ಹೇಳಿದ್ದಾರೆ, ಕುತಂತ್ರಗಳನ್ನ ಮಾಡಿದವರು ಯಾರು ಅನ್ನುವಂತ ದಯವಿಟ್ಟು ನೋಡಿ ನಿಮ್ಮವ್ರು ಬರ್ಬೇಕಾದ್ರೆ ಯಾವ್ಯಾವ್ದು ಕ್ಯಾಮ್ರಾಗಳನ್ನ ಹಾಕೊಂಡ್ ಬಂದಿದ್ರಿ ಅದು ಗೊತ್ತಿರೋ ಸಂಗತಿ. ನೀವು ಈ ತರ ಹೇಳಿ ಎದ್ದೋಗ್ಬೇಡಿ. ಎದ್ದೋಗ್ತಕ್ಕಂಥ ಪ್ರಶ್ನೆ ಇಲ್ಲ brother. ತಪ್ಪು ಸಂದೇಶ ಕಳಿಸಿದಿರಿ. ಆ ತಪ್ಪು ಸಂದೇಶಕ್ಕೆ clarify ಕೊಡ್ಲಿಕ್ಕೆ ನಾವು ಬಂದಿದ್ದೀವಿ. ನೀವು ಖಾಸಗಿ ವಾಹಿನಿಯ ಯಾವ್ಯಾವ ಕ್ಯಾಮ್ರಾ ಎತ್ಕೊಂಡ್ ಬಂದ್ರಿ ಏನು ನಮ್ಗೆ ಗೊತ್ತಿರೋ ಸಂಗತಿ ಅವೆಲ್ಲ ಬೇಡ. ಪ್ರಶ್ನೆ ಅಲ್ಲ, ಪ್ರಶ್ನೆ ಬೇಡ. ಗೊತ್ತಿದೆ. ಸೋಮಣ್ಣವ್ರೆ, ಅಲ್ಲ, ಇಲ್ಲಿ ಮುಗಿಸೋಣ ಇದನ್ನ. ದಯವಿಟ್ಟು ಒಬ್ಬ ಹಿರಿಯ ರಾಜಕಾರಣಿಯಾಗಿ ಇಂಥ ಘಟನೆಗಳಾದಾಗ ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಅನ್ನೋದನ್ನ ನೀವು ತಾವು ಮಾಡಿ ನಿರ್ಧಾರ ವಿಷಾದ ವ್ಯಕ್ತಪಡಿಸಿದ್ದೀರಿ. ನಿಮ್ಮ ರಿಯಾಕ್ಷನ್ ಹೇಗಿರಬೇಕು ನಿಮ್ಮ ಸೈನಿಕರನ್ನ ತೋಳೆಸ ಕಳಿಸ್ಬಿಟ್ಟು ನೀವು ಕ್ಷಮೆ ಕೇಳೋದಲ್ಲ. ಖಂಡಿತ ನಾಯಕರ ಸಂಸ್ಕಾರ ಆ ರೀತಿ ಭಾವಿಸಬೇಡಿ. ಕಾರ್ಯಕರ್ತರಲ್ಲೂ ಕಾಣಬೇಕು. ಅದು ನಿಜವಾದ ನಾಯಕತ್ವ. ಒಂದು ನಿಮಿಷ ಬರಬೇಕು. ಆಯ್ತು, ನಾನು ಅದಕ್ಕೆ ಕೊನೆಯದಾಗಿ ಅವಕಾಶ ಕೊಟ್ಟಿದ್ದು. ನಿಮ್ಮಲ್ಲೂ ಬರಬೇಕು ಒಂದೇ ಬ್ರದರ್, ನೀವು ಒಂದು ಭಾರತ ನಿಮ್ಗೆ ಹೇಳ್ತಾ ಇದ್ದೀನಿ, ಸಂಕ್ಷಿಪ್ತವಾಗಿ ಹೇಳಿ. ದಯವಿಟ್ಟು ತಾವು ಆ ರೀತಿ ಭಾವಿಸಬೇಡಿ. ನಾವ್ ಯಾವತ್ತೂ ಕೂಡ ರಾಜಕಾರಣಿ ಅವರಲ್ಲ. ಈ ರಾಜ್ಯದ ತಪ್ಪುಗಳು ಬೇರೆ, ಮೊದಲು ಕ್ಷಮೆ ಕೇಳಬೇಕಾಗಿತ್ತು ಅಂತ ನೀವು. ಕ್ಷಮೆ ಕೇಳ್ತಕ್ಕಂಥ ಪ್ರಶ್ನೆನೇ ಬರೋದಿಲ್ಲಲ್ರಿ ಸ್ವಾಮಿ. ಹೆಂಗ್ ಬರ್ತದೆ ಕ್ಷಮೆ ಕೇಳ್ತಕ್ಕಂಥದ್ದು? ಈಗ ಬಂದು ನೇರವಾಗಿ ಮಾಡಿರ್ತಕ್ಕಂಥ ಗಲಾಟೆ ಮಾಡಿದವ್ರಿಗೆ ಉಗಿದ ಮೇಲೆ ಬಂದಿದ್ದಾರೆ ಅವರು. ತಪ್ಪು ನಮ್ಮದೇ ಅಂತ ನಾವು ಹೇಳಿದ ಮೇಲೆ ಅಲ್ಲ, ಉಗಿದಿದ್ದಾರೆ. ಅದನ್ನು ತಾವು ಆಯ್ತು ಶಿವಗೌಡ ಅರ್ಥನೇ ಇಲ್ಲ ಅದನ್ನ. ಆಯ್ತು, ಫೈನ್. ಕೊನೆದಾಗ ಏನಂತೀರಿ? ನಾನಿಷ್ಟೇ ನನ್ನ ಜೀವನದಲ್ಲಿ ಎಂದೂ ಕೂಡ ನಾನು ಅಧಿಕಾರಕ್ಕೋಸ್ಕರ ಆಗಲಿ, ದೊಂಬರಾಟಕ್ಕೋಸ್ಕರ ಆಗಲಿ, ಇನ್ನೊಬ್ಬರು ನೋಯಿಸೋದಾಗಲಿ ನನ್ನ ಜೀವನದಲ್ಲಿ ಗೊತ್ತಿಲ್ಲ. ಮೊನ್ನೆ ನೀವೇನು ಇವತ್ತು ವಾಹಿನಿಯಲ್ಲಿ ಬಿತ್ತರಿಸಿದೆ, ಇದು 100ಕ್ಕೆ 100 ಅಪ್ಪಟ ಸುಳ್ಳು.
ಅದನ್ನು ನಾನು ಈಗಾಗಲೇ ಸಂಪಾದಕರಿಗೆ ವಿನಂತಿ ಮಾಡಿದ್ದೀನಿ. ಅದ್ರ ಬಗ್ಗೆ ಅವರು ಕ್ರಮ ಯಾವ ರೀತಿ ತಗೋಬೇಕು ಅವ್ರಿಗೆ ಬಿಟ್ಟಂಥ ವಿಚಾರ. ಇಂಥ ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ಇರ್ತಕ್ಕಂಥವರು ಒಬ್ಬ ರಾಜಕಾರಣಿಯಾಗಿ, ರಾಜ್ಯದ ಒಬ್ಬ ಮಂತ್ರಿಯಾಗಿ, ಸ್ವತಃ ನಾನು ಇಲ್ಲೇ ಇರುವಾಗ ದೂರವಾಣಿ ಮುಖೇನ ಆದರೂ ಕೂಡ ತಾವು ಸೌಜನ್ಯದಕಾರು ತಾವು ಮಾತನಾಡಿದರೆ ಇವ್ಯಾವು ಕೂಡ ಆದ್ದರಿಂದ ಇದಕ್ಕೆ ಏನೋ ಅದಾದಮೇಲೆ ಎಮೋಷನಲ್ ಆಗಿ ನಮ್ಮ ಕೆಲವು ಇದಾಗಿದೆ. ನಾನು ಆ ನೌಕರರಲ್ಲೂ ಕೂಡ ಈಗಾಗಲೇ ವಿಷಾದ ವ್ಯಕ್ತಪಡಿಸಿದ್ದೀನಿ. ನನಗೊಂದು ಸತ್ಯ, ಇವು ಇಂಥದ್ದು ಯಾವುದೇ ಕಾರಣಕ್ಕೆ ಇಂಥ ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ಹೆಚ್ಚಿನ ಗೌರವ, ನನ್ನಂಥ ರಾಜಕಾರಣಿಗಳು ಬರ್ತೀವಿ ಹೋಗ್ತೀವಿ, ಆದರೆ ಈ ಸಂಸ್ಥೆ ಭಾರಿ ಮುಖ್ಯವಾದದ್ದು. ಈ ಸಂಸ್ಥೆಗೆ ಒಂದು ಇತಿಹಾಸ ಇದೆ, ಸಂಸ್ಥೆಯಲ್ಲಿರ್ತಕ್ಕಂಥವ್ರಿಗೆ ಇತಿಹಾಸ ಇದೆ. ಆದರೆ ಒಬ್ಬ ರಾಜಕಾರಣಿಯನ್ನು ತೇಜೋಮಣೆ ಮಾಡ್ತಕ್ಕಂಥದ್ದಕ್ಕೆ ಇಂಥ ಪ್ರತಿಷ್ಠಿತ ಸಂಸ್ಥೆಯನ್ನು ಊರ್ಗೋಲಾಗಿ ಮಾಡಿಕೊಂಡು ನಮ್ಮಂಥವ್ರನ್ನ ಎಲ್ಲೋ ಒಂದು ಕಡೆ ಬೀದಿ ಬಿಕಾರಿಗಳಾಗಿ ಮಾಡ್ತಕ್ಕಂಥ ಸಂಚಿಕೆ ಇದು ಆಗಬಾರ್ದು ಅನ್ನೋದು ನಿಮ್ಮನ್ನ ಮಾಡಿದ್ರೆ ಬರೋದೇನು ನನ್ನ ಮನವಿ. ಅದನ್ನ ಹೇಳಿ ಇಷ್ಟೇ. ಅಲ್ಲ, ನೀವು ಹಿಂಗ್ ಗೊತ್ತಾ, ರಾಜಕಾರಣಿಗಳು ಯಾವುದನ್ನು ಒಪ್ಕೊಂಡಿಲ್ಲ, ನಾವು ಸುದ್ದಿ ಪ್ರಸಾರ ಮಾಡಿದ್ವಿ, ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟರಾಗುತ್ತೆ ಇವತ್ತಲ್ಲ ನಾಳೆ. ಏನು ಆಕಾಶ ತಲೆ ಮೇಲೆ ಬಿದ್ದವ್ರ ತರ ಬಿಟ್ರೆ ಹೆಂಗೆ? ಅಷ್ಟು ಮಾತ್ರ. ಈಗ ಭಾರತ ಇವತ್ತು ಪ್ರಚಾರ ಆಗಿರ್ತಕ್ಕಂಥ ನೋವು ಅವ್ರಿಗೆ ಗೊತ್ತಿದೆ. ಸುನಾಮಿ ಆದಂಗೆ ಆಯ್ತು ಸ್ವಾಮಿ, ಅದು ನೋವು ಅವ್ರಿಗೆ ಗೊತ್ತಿದೆ. ಸುನಾಮಿ ಮತ್ತೆ ಬರೋದಿಲ್ಲ ಭಾರದ್ವಾಜ್ ಸಾಹೇಬ್ರೆ, ದಯವಿಟ್ಟು ಕ್ಷಮಿಸಿ. ನಮ್ಮ ಪ್ರಕಾರ ಇದು ಪತ್ರಿಕಾ ಸ್ವಾತಂತ್ರ್ಯದ ಮೇಲೆ ನಡೆದಂತ, ಅಲ್ಲೇ ನಾವು ದಿನ ವರದಿಗಾರರು, ನಾವು ಹೊರಗಡೆ ಸುದ್ದಿ ಮಾಡಿದ್ರೆ ಹೊರಗಡೆ ಓಡಾಡದೆ ಕಷ್ಟ ಅನ್ನುವಂತ ಪರಿಸ್ಥಿತಿ ಬಂದ್ಬಿಟ್ರೆ, ಈಗ ನಿಮ್ ಶಿಷ್ಯಂದ್ರು ನಮ್ಮವ್ರನ್ನ ಹೊರಗಡೆ ಬಿಡ್ತಾರೆ ಅನ್ನೋದು ಹೆಂಗ್ ಗ್ಯಾರಂಟಿ ಹೇಳಿ? ಫಸ್ಟ್ ಕೆಲಸ ಮಾಡೋದೇ ಕಷ್ಟ ಆಗುತ್ತೆ. ನಾವು ಈ ರೀತಿಯಾಗಿ ಸುದ್ದಿ ಕೊಟ್ರೆ ಹಲ್ಲೆಗಳಾಗುತ್ತೆ, ಸುದ್ದಿ ಕೊಟ್ರೆ ಇದು ಸೋಮಣ್ಣ ಮತ್ತೆ ಹೊರಗಡೆ ಓಡಾಡೋದು ಕಷ್ಟ ಆಗ್ಬಿಡುತ್ತೆ. ಇದು ಸೋಮಣ್ಣ ಮತ್ತೆ ಶಿವನಗೌಡ ನಾಯಕರ ಮಾತು. ಅಂದ್ರೆ ನಾವೇನು ಮಾಡಿಲ್ಲ, ನಮ್ಮವರಲ್ಲ ಅಂತ. ನಮ್ಮ ಒಂದು ಮನವಿ ಇಷ್ಟೇನೆ, ನಿಮ್ಮವರಲ್ಲ ಅಂತಂದ್ರೆ ನೀವು ಅಂಥವ್ರನ್ನ ಯಾಕೆ ಎಂಟರ್ಟೈನ್ ಮಾಡ್ತೀರಿ? ಮೊದಲು ಅಂಥವ್ರು ಯಾರು ಅಂತ ನಾವು ಪಟ್ಟಿ ಕೊಡ್ತೀವಿ, ಅವ್ರನ್ನ ಒಳಗಡೆ ಹಾಕ್ಸಿ ಅನ್ನುವಂಥದ್ದು. ನೀವು ಡಿಚ್ಚಿವೀರನ್ನ ಅಥವಾ ಇನ್ಯಾರನ್ನೋ ತೋಳೇರ್ಸೋನು ಕರ್ಕೊಂಬಂದ್ರೆ ಇವೆಲ್ಲ ಕೂಡ ಆಗೋದಿಲ್ಲ. ದಯವಿಟ್ಟು ಮಾಧ್ಯಮದ ಮೇಲೆ ಈ ರೀತಿಯ ದಾಳಿಗಳು ಇಲ್ಲಿಗೆ ನಿಲ್ಲಬೇಕು. ನಾವೇನೇ ಮಾಡಿದ್ರು ಕೂಡ ಅದಕ್ಕೆ ನೀವು ಸ್ಪಷ್ಟೀಕರಣ ಕೊಡಲಿಕ್ಕೆ ನಿಮಗೆ ಅವಕಾಶ ಇದೆ, ದಯವಿಟ್ಟು ಉಪಯೋಗಿಸ್ಕೊಳ್ಳಿ. ಯಾರೋ ಮಾಡೋ ತಪ್ಪಿನಿಂದ ನಿಮ್ಮಂಥ ನಾಯಕರು ಕೆಟ್ಟ ಹೆಸರು ತಗೊಳ್ಳೋದು ಬೇಡ. ಸೊ ಇದರಿಂದನಾದರೂ ನಾಯಕರುಗಳು ಪಾಠ ಕಲೀಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.